सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत्। ಜಗನ್ಮಾತೆ ಸಕಲ ಜೀವಿಗಳನ್ನ ಸೃಷ್ಟಿ ಮಾಡಿ ಆ ಸಕಲ ಜೀವಿಗಳ ರಸವನ್ನ ಆಸ್ವಾದಿಸುವಂಥವಳು ಅನ್ನುವುದನ್ನ ನಾವು ನೋಡ್ಕೊಂಡ್ವಿ. ಕಲಾವತಿ, ಕಲಾಲಾಪ, ಕಾದಂಬರಿ, ಕಾಂತ, ಕಾದಂಬರಿ, ಪ್ರಿಯ. ಕಾದಂಬರಿ ಅಂದಾಗ ಒಂದೊಂದು ಜೀವಗಳ ಸಮೂಹ ಏನಿದೆ ಅಂದ್ರೆ, ಒಂದು ಜೀವ ಅಂದಾಗ ಸಿಂಹದ ಗುಂಪಿಗೆ ಸೇರುವಂಥ ಜೀವಗಳು, ಹುಲಿಯ ಗುಂಪಿಗೆ ಸೇರುವಂಥ ಜೀವಗಳು, ಹಾಗೆ ಹಿಂಸ್ರ ಪ್ರಾಣಿಗಳ ಗುಂಪಿಗೆ ಸೇರುವಂಥ ಜೀವಿಗಳು, ಸಾಧು ಗುಂಪಿಗೆ ಸೇರುವಂಥ ಜೀವಿಗಳು, ಸಾಧು ಗುಂಪಿನಲ್ಲಿ ಮತ್ತೆ ಜಿಂಕೆ, ಮೊಲ, ಹೀಗೆ ಬೇರೆ ಬೇರೆ ಒಟ್ಟಿನಲ್ಲಿ ಜೀವಗಳ ರಾಶಿ ಇದೆ. ಒಂದೊಂದು ಜೀವಗಳ ರಾಶಿ ಎಲ್ಲಿ ಅದನ್ನೆಲ್ಲ ಒಂದು ಕದಂಬ ಅಂದ್ರೆ ಒಂದು ಗುಂಪಾಗಿ ಮಾಡಿಕೊಂಡ್ರೆ ಒಂದೊಂದು ಜೀವದ ರಸ ಒಂದೊಂದು, ಒಂದೊಂದು ಜೀವದ ಭಾವ ಒಂದೊಂದು. ಆ ಕಾದಂಬರಿ ರಸವನ್ನ ಅವಳು ಪ್ರೀತಿಸ್ತಾಳೆ. ಅಂದ್ರೆ ಅರ್ಥ ಏನು? ತಾನು ಯಾವ ಒಂದು ಸೃಷ್ಟಿಯನ್ನ ಮಾಡಿದಾಳೋ ಸೃಷ್ಟಿಯಲ್ಲಿರುವಂತಹ ಸಮಸ್ತ ಜೀವಿಗಳನ್ನ, ಆ ಜೀವಿಗಳ ಹೃದಯದ ಭಾವವನ್ನ, ಅದರ ರಸವನ್ನ ಅವಳು ಇಷ್ಟಪಡುವಂಥವಳು ಅನ್ನುವುದನ್ನ ನಾವು ಗಮನಿಸಿಕೊಂಡ್ವಿ. ಆದ್ರಿಂದ ಕಾದಂಬರಿ ಪ್ರಿಯ. ಆ ನಂತರ ಅಷ್ಟಿದ್ದ ಮೇಲೆ ಯಾರಿಗೆ ವರ ಕೊಡ್ತಾಳೆ, ಯಾರಿಗೆ ವರ ಕೊಡಲ್ಲ ಅಂದ್ರೆ ಎಲ್ಲರಿಗೂ ವರ ಕೊಡ್ಲೇಬೇಕು. ಯಾಕೆ? ಅವಳು ಇಷ್ಟೆಲ್ಲ ಸೃಷ್ಟಿ ಮಾಡಿದಾಳೆ. ಹಿಂಸ್ರ ಪ್ರಾಣಿಗಳನ್ನ ಸೃಷ್ಟಿ ಮಾಡಿರುವವಳು ಅವಳೇ, ಸಾಧು ಪ್ರಾಣಿಗಳನ್ನ ಸೃಷ್ಟಿ ಮಾಡಿರುವವಳು ಅವಳೇ, ಧರ್ಮವನ್ನ ಸೃಷ್ಟಿ ಮಾಡಿರುವವಳು ಅವಳೇ, ಅಧರ್ಮವನ್ನ ಸೃಷ್ಟಿ ಮಾಡಿರುವವಳು ಅವಳೇ. ಪಾಪ ಪುಣ್ಯ ಏನಿದೆ, ಆದ್ರಿಂದ ಆ ಎಲ್ಲವನ್ನ ಸೃಷ್ಟಿ ಮಾಡಿದ ಮೇಲೆ ಅದಕ್ಕೆ ತಕ್ಕದನ್ನು ಕೊಡ್ಬೇಕು ತಾನೆ. ಆದ್ರಿಂದ ಅದನ್ನು ಕೊಡುವವಳು ಕೂಡ ಅವಳೇ, ವರದ. ಆದ್ರಿಂದ ವರವನ್ನ ಅವಳು ಎಲ್ಲರಿಗೂ ಕೂಡ ಕೊಡ್ತಾಳೆ, ಕೊಡ್ತಾನೇ ಇದ್ದಾಳೆ. ಆದ್ರೆ ನಮಗೆ ಅದನ್ನ ನೋಡೋ ಕಣ್ಣಿಲ್ಲ. ಅದನ್ನು ನಾವು ನಿನ್ನೆ ಹೇಳ್ಕೊಂಡಿದ್ವಿ. ಯಾಕೆಂದ್ರೆ ಆ ಭಗವಂತನ ಕರುಣೆಯ ಪ್ರವಾಹ ಹರಿತಾನೇ ಇದೆ. ಕೊಟ್ಟಿರುವಂತಹ ಕೋಟಿ ಲಕ್ಷ ನಮ್ಮ ಬೆಲೆ ಬಾಳುವಂಥದ್ದು ನಮ್ಮೊಳಗಿದೆ. ಅದನ್ನು ಪರಿಗಣಿಸದೆ ಅವರಿಗೇನೋ ಕೊಟ್ಟಿದ್ದಾರೆ ನಮಗ್ ಕೊಟ್ಟಿಲ್ಲ ಅನ್ನೋದನ್ನ ಪರಿಗಣಿಸಿದಾಗ ಅದು ನಮಗೆ ವರವಾಗಿ ಭಾಸ ಆಗಲ್ಲ ಅಷ್ಟೇ. ಅಸುರ ಅಂತ ಯಾವಾಗಾದ್ರೂ ಹೇಳಿ, ಅಸುರರಿಗೆ ಅವರಿಗೆ ಕೊಟ್ಟಿರುವಂತಹ ಅತಲ ವಿತಲ ಸುತಲ ತಲಾತಲಾದಿ ಲೋಕಗಳ ಸುಖ ಸೌಭಾಗ್ಯ ಆನಂದದಾಯಕವಾಗಿದ್ದಿದ್ರೆ ಆಗ ಅವರಿಗೆ ಇದು ಬಾಧೆ ಆಗುತ್ತಿರ್ಲಿಲ್ಲ. ಅದರ ಬಿಟ್ಟು ಅವರೇನೋ ನಮಗಿಂತ ಪಡ್ಕೊಂಡಿದ್ದಾರೆ, ಅವರಲ್ಲಿದ್ದಾರೆ ಅಂತ ಭಾವ ಮಾಡಿದ್ದೆ, ಭಾಸ ಮಾಡಿದ್ದೆ ಅವರಿಗೆ ಆಸುರಿ ಪ್ರವೃತ್ತಿ ಬರೋದಕ್ಕೆ ಮುಖ್ಯ ಕಾರಣ. ಅದನ್ನ ನಾವು ಹಿಂದೆ ಹೇಳ್ಕೊಂಡಿದ್ದೇವೆ. ವೇದ ಆರಂಭ ಆಗುವಾಗ ಯಜುರ್ವೇದದ ಆರಂಭದ ಮಂತ್ರಗಳಲ್ಲಿ ಎಲ್ಲರೂ ಒಂದೇ, ಎಲ್ಲರಿಗೂ ಪ್ರಜಾಪತಿ ಗಾಯತ್ರಿಯನ್ನ ಉಪದೇಶ ಮಾಡಿದ್ದಾನೆ. ಗಾಯತ್ರಿಯನ್ನ ಅನುಷ್ಠಾನ ಮಾಡುವಾಗ ಅನುಷ್ಠಾನ ಪರತೆಯಲ್ಲಿ ಒಬ್ಬ ಹಿಂದೆ ಬಿದ್ದ. ಅದು ಯಾರು ತಪ್ಪು? ಹಿಂದೆ ಬಿದ್ದ ಒಬ್ಬ ಮುಂದೆ ಬಿದ್ದ. ಮುಂದೆ ಬಿದ್ದವನು ಮುಂದೆ ಹೋದ ಅಂತ ಅವನಿಗೆ ಫಸ್ಟ್ ಪ್ರೈಸ್ ಕೊಟ್ರು, ನನಗ್ ಕೊಡ್ಲಿಲ್ಲ ಅಂದ್ರೆ ನೀನು ಮುಂದೆ ಬಂದಿದ್ರೆ ನಿನಗೂ ಕೊಡ್ತಿದ್ರು ತಾನೆ. ನೀನು ಮುಂದೆ ಬರೋ ಪ್ರಯತ್ನ ಮಾಡ್ಬೇಕು ತಾನೆ. ಅದನ್ನ ಅಲ್ಲಿ ನಮ್ಗೆ ಆ ಮೊದಲನೇ ಅಧ್ಯಾಯದಲ್ಲಿ ಯಜುರ್ವೇದದಲ್ಲಿ ಹೇಳ್ತಾರೆ. ಹಾಗೆ ದೇವಿ ಎಲ್ಲವನ್ನ ಸೃಷ್ಟಿ ಮಾಡಿ, ದೇವಿ ಪರಮಾತ್ಮ ಎಲ್ಲರಿಗೆ ಎಲ್ಲವನ್ನ ಕೊಟ್ಟ ಮೇಲೆ ನಿನ್ನೊಳಗೆ ಇರುವ ನಿನ್ನದನ್ನ ನೋಡಿ ನೀನು ಆನಂದ ಪಡ್ತಾ ಇದ್ರೆ ಅದು ವರವೇ. ಆ ವರವನ್ನ ನೀನು ಭಾವಿಸದೆ ಬೇರೆಯವರಿಗಿದೆ ನನಗಿಲ್ಲ ಅಂತ ಅಂದುಕೊಂಡ್ರೆ ಅದು ವರವಾಗಿ ನಿನಗೆ ಭಾಸ ಆಗೋಲ್ಲ. ಆದ್ರಿಂದ ಪರಮಾತ್ಮ ಕೊಟ್ಟಿರುವ ಅನೇಕ ಕೋಟಿ ಮೌಲ್ಯದ ವರ ನಮ್ಮ ಶರೀರ, ನಮ್ಮ ಶರೀರದೊಳಗದಿದೆ. ಒಂದೊಂದು ನಾವು ನೋಡ್ಕೊಂಡಿದ್ದೇವೆ. ಒಂದು ಕಣ್ಣಿಗೆ ಎಷ್ಟು ಬೆಲೆ, ಒಂದು ಹೃದಯಕ್ಕೆ ಎಷ್ಟು ಬೆಲೆ, ಒಂದು ಕೈಗೆ, ಪ್ರತಿ ಒಂದು ಬೆರಳಿಗೆ, ಎಲ್ಲಕ್ಕೆ ಅಷ್ಟು ಮೌಲ್ಯಯುತವಾದದ್ದು ಕೊಟ್ಟಿದ್ದಾನೆ ಪರಮಾತ್ಮ. ಅದರಲ್ಲಿ ಶಕ್ತಿ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ, ಪ್ರೇರಣೆ ಕೊಟ್ಟಿದ್ದಾನೆ,
ಸಾಮರ್ಥ್ಯ ಕೊಟ್ಟಿದ್ದಾನೆ. ಅದೆಲ್ಲ ವರದ ನಾಮದೊಳಗಿದೆ. ಆ ವರ ಅನ್ನೋ ನಾಮದ ಅರ್ಥನೇ ಹೇಳ್ತಾ ಇದ್ದೇನೆ. ಅಂಥದನ್ನ ಕೊಟ್ಟಿರುವುದನ್ನ ನಾವು ಪರಿಗ್ರಹಿಸದೆ, ಪರಿಭಾವಿಸದೆ, ಇದೇ ಸಂದರ್ಭದಲ್ಲಿ ಬಲಿಯನ್ನು ನಾವು ನೆನಪು ಮಾಡಿಕೊಳ್ಳೋಣ. ಬಲಿಯನ್ನ ಪರಮಾತ್ಮ 3ನೇ ಪಾದವಾಗಿ ತಲೆಗೆ ಇಟ್ಟಾಗ ಓಡಿ ಬಂದ ಪ್ರಹ್ಲಾದ, ಅವನ ಪತ್ನಿ ವಿಂಧ್ಯಾವಳಿ ಪ್ರಶ್ನೆ ಮಾಡಿದ್ಲು. ಆದ್ರೆ ಪರಮಾತ್ಮ ಏನು ಹೇಳಿದ? ಅಲ್ಲೂ ವರಾನೇ ಕೊಡ್ತಿದ್ದೀನಮ್ಮ, ನಾನು ಕೇಡು ಮಾಡ್ತಾ ಇಲ್ಲ ಅಂದ. ಯಾವ ಒಂದು ಅಭಿಮಾನ, ಯಾವ ಒಂದು ಸ್ಥಾನ, ಅವನೇನು ಹೇಳ್ದ? ನಾನು 3 ಲೋಕಕ್ಕೆ ಅಧಿಪತಿ ಎಂದ. ಆ ಸ್ಥಾನದ ಮದ, ಆ ಯಾವ ಮದ, ಯಾವ ಒಂದು ಅಧಿಕಾರದ ಮದ, ಅಭಿಮಾನ, ನಾನು ಆ ಅಭಿಮಾನದ ಮದ, ಅದೇನು ಮಾಡ್ತಾ ಇದೆ? ಪರಮಾತ್ಮನ ಶಕ್ತಿಯನ್ನ ಭಾವಿಸದಂತೆ ಮಾಡ್ತಾ ಇದೆ. ಅದನ್ನ ಮಾತ್ರ ದೂರ ಮಾಡಿದ್ರೆ ಏನಾಯ್ತು? ದೊಡ್ಡ ಲೋಕವನ್ನ ನೋಡುವ ಕಣ್ಣು ಕೊಟ್ಟಂತಾಯ್ತಲ್ವಾ. ನಾನೀಗ ಇಲ್ಲಿ ಕೋಣೆ ಒಳಗೆ ಕೂತಿದ್ದೀನಿ, ಇಷ್ಟೇ ಕಾಣ್ತಾ ಇದೆ ನನಗೆ. ಈ ಗೋಡೆಗಳನ್ನ ತೆರೆದು ನಾನು ಎಲ್ಲವನ್ನ ಅಪ್ಪಿಕೊಳ್ಳುವ ಹೃದಯ ವೈಶಾಲ್ಯ ಬಂದ್ರೆ ಅದು ದೊಡ್ಡದೋ ಇದು ದೊಡ್ಡದೋ? ಅಂಥವರವನ್ನ ಕೊಡ್ತಾ ಇರುವಾಗ ವಿಂಧ್ಯಾವಳಿ ಪ್ರಶ್ನೆ ಮಾಡಿದರೆ, ಪ್ರಹ್ಲಾದ ಪ್ರಶ್ನೆ ಮಾಡಿದರೆ, ಪರಮಾತ್ಮ ಕೊಟ್ಟ ಉತ್ತರ ನಾವು ನೋಡಬೇಕು. ಆದ್ರಿಂದ ಅವನು ಕೊಡ್ತಿರೋದು ವರಾನೇ, ನಾಶ ಅಲ್ಲ. ಬಲಿಯ ಉದ್ಧಾರ ಮಾಡಿದ್ನೇ ಹೊರತು ಬಲಿಯ ನಾಶ ಮಾಡಲಿಲ್ಲ. ಆದರೆ ಅವನು ತನ್ನ ಅಭಿಮಾನಾದಿಗಳಿಂದ ಪಡೆದಿದ್ದ ಫಲ ಏನಿದೆ ಅದನ್ನೂ ಕೊಟ್ಟ. ಸುತಲ ಲೋಕಕ್ಕೆ ಅಧಿಪತಿ ಮಾಡಿದ್ನೇ, ಅಲ್ಲೂ ನಾಶ ಮಾಡಲಿಲ್ಲ. ಆದ್ರಿಂದ ಪರಮಾತ್ಮನ ಪರಮ ಕಾರುಣ್ಯ, ಆ ವರ ಏನಿದೆ ಅದು ಸದಾ ಇದೆ, ಹರಿತಾ ಇದೆ. ಅವನು ಕೊಟ್ಟಿರುವುದೆಲ್ಲ ವರವೇ. ಆ ವರವನ್ನ ಹೀಗೆ ಮಾಡದೆ ಇದು ಮಾಡಿದಾನಲ್ಲ, ಅದು ಮಾಡದೆ ಇದು ಮಾಡಿದಾನಲ್ಲ, ಅಷ್ಟನ್ನ ಪರಿಭಾವಿಸಿಕೊಂಡ್ರೆ, 10 ಇಂದ್ರಿಯಗಳನ್ನ ಕಿತ್ತುಕೊಳ್ಳದೆ 1 ಇಂದ್ರಿಯ ಕೊಟ್ಟಿದಾನಲ್ಲ, ಕೊನೆ ಪಕ್ಷ ಅಲ್ವಾ? ಆ ಒಂದು ಭಾವ ನಮ್ಮೊಳಗಿದ್ರೆ ಅದು ನಮ್ಮನ್ನ ಆ ಪರಮಾತ್ಮನ ವರದ ಒಂದು ಗುಣವನ್ನ ಭಾವಿಸಿಕೊಳ್ಳುವುದಕ್ಕಾಗತ್ತೆ. ಹಾಗೆ ದೇವಿಯ ಆ ಪರಮ ಕಾರುಣ್ಯ ಭಾವ ವರದ. ಅದನ್ನೇ ನಾವು ಈ ಪ್ರತಿದಿನ ಸ್ತೋತ್ರ ಮಾಡ್ತಾ ಇದ್ದೇವಲ್ಲ. ಮೊದಲಿಗೆ ಸ್ತೋತ್ರ ಮಾಡಿದ್ವಿ, ಇಂದ್ರಾದಿಸ್ತುತಿ ಮಾಡಿಲ್ಲ. ಇಂದ್ರಾದಿಸ್ತುತಿಯಲ್ಲಿ ಇಂದ್ರಾದಿಗಳು ಮಹಿಷನ ವಧೆಯಾದ ಮೇಲೆ ದೇವಿಯನ್ನು ಸ್ತೋತ್ರ ಮಾಡುವಾಗ ಅದನ್ನೇ ಕೊಂಡಾಡಿದ್ದಾರೆ. ಈಗ ನಾವು ನಾರಾಯಣಿ ಸ್ತುತಿಯನ್ನ ಮಾಡುವಾಗಲೂ ಕೂಡ ಶುಂಭ ನಿಶುಂಭರ ವಧೆಯ ನಂತರ ಪ್ರಾರ್ಥನೆ ಮಾಡ್ತಾ ಇರುವಂಥದ್ದು. ಆದ್ರಿಂದ ಆ ದೇವಿಯಲ್ಲಿರುವಂತಹ ವರದ ಗುಣ, ವರವನ್ನ ಕೊಡುವಂಥ ಗುಣ ಏನಿದೆ ಅದು ಅವಳಿಗೆ ವರದಾ ಎಂಬ ನಾಮವನ್ನ ಕೊಟ್ಟಿದೆ. ಇದು ತಾಯಿಯಲ್ಲಿರುವಂತಹ ವರದ. ಅಂದ್ರೆ ಆ ವಿಶ್ವವನ್ನ ಸೃಷ್ಟಿ ಮಾಡಿ ವಿಶ್ವದಲ್ಲಿ ಪ್ರತಿಯೊಬ್ಬರಿಗೆ ಉಳಿಯುವುದಕ್ಕೆ ಬೇಕಾದ ಊಟ ಕೊಟ್ಟು, ಬೇಕಾದ ಸವಲತ್ತುಗಳನ್ನ ಕೊಟ್ಟು ಕಾಪಾಡ್ತಾ ಇದ್ದಾಳಲ್ಲ, ಅದೇ ಅವಳ ವರದಾ ಎಂಬ ಗುಣ, ಆ ವರದಾ ಎಂಬ ನಾಮ. ಇನ್ನು ವರ ಅಂತ ಹೇಳಿದ್ರೆ ಆಯ್ಕೆ ಮಾಡಿಕೋ ಅಂತ ಅರ್ಥ. ನಮ್ಮಲ್ಲಿ ವರ ವಧು ಅಂತ ಹೇಳ್ತಾರಲ್ಲ, ಅಲ್ಲಿ ವರ ಅನ್ನುವಾಗ ಆಯ್ಕೆ ಮಾಡಿಕೊಳ್ಳುವಂಥದ್ದು. ಈಗ ನಮ್ಮಲ್ಲಿ ಆ ಥರ ಇಲ್ಲ, ಆದರೆ ಆಯ್ಕೆ ಮಾಡಿಕೊಳ್ಳುವ ಪ್ರಶ್ನೆಯಲ್ಲಿ ವರ ಅನ್ನುವುದು ಇದೆ. ಯಮೇ ವೈಷ ವೃಣುತೆ ತೇನೈವ ಲಭ್ಯ ಎಂಬುದಾಗಿ ಉಪನಿಷತ್ತು ಹೇಳುತ್ತೆ. ದೇವರು ನಮ್ಮನ್ನ ಆಯ್ಕೆ ಮಾಡಿಕೊಳ್ಬೇಕು ಅಂತ ಆಗಬೇಕಾದ್ರೆ ದೇವರಿಗೆ ಮನಸ್ಸು ಬರಬೇಕು. ಯಮೇವ ಏಷ ವೃಣುತೆ, ಆ ಪರಮಾತ್ಮ ಯಾರನ್ನ ಆರಿಸಿಕೊಳ್ತಾನೋ ತೇನೈವ ಲಭ್ಯ, ಅವನಿಗೆ ಇವನು ದೊರಕೋದು. ಯಾರು? ಪರಮಾತ್ಮ ದೊರಕೋದು. ಅಂದ್ರೆ ಅರ್ಥ ಏನು? ಪರಮಾತ್ಮ ನಮ್ಮನ್ನ ಆರಿಸಿಕೊಳ್ಳೋ ಹಾಗೆ ನಾವು ಇರ್ಬೇಕಲ್ವಾ? ಪರಮಾತ್ಮ ನಮ್ಮನ್ನ ಆರಿಸಿಕೊಳ್ಳಲು ಬೇಕಾದಂಥ ಗುಣಧರ್ಮಗಳನ್ನ ನಾವು ಬೆಳೆಸ್ಕೊಂಡಿದ್ರೆ, ಎಂಥ ಗುಣಧರ್ಮ ಅಂದ್ರೆ ಸಿಂಹನು ಮೆತ್ತಗೆ ಹಸುತರ ಆಗ್ಬಿಡ್ಬೇಕಾ? ಇಲ್ಲ. ಸಿಂಹದ ಗುಣದ ಹಾಗಿರ್ಬೇಕು. ಅವನು ಹೇಗೆ ಸೃಷ್ಟಿ ಮಾಡಿದಾನೆ ಹಾಗಿರ್ಬೇಕು. ಅದನ್ನ ಪ್ರಸಾದವಾಗಿ ತೆಗೆದುಕೊಳ್ಳಬೇಕು. ಅದೇ ಪರಮಾತ್ಮನು ಆರಿಸಿಕೊಂಡ, ಪರಮಾತ್ಮನು ಮೆಚ್ಚು ಹಾಗಿರ್ಬೇಕು ಅಂದ್ರೆ ಅರ್ಥ ಏನು? ಪರಮಾತ್ಮ ಏನು ಕೊಟ್ಟಿದ್ದಾನೆ ಅದನ್ನ ಪರಮಾತ್ಮನ ಪ್ರಸಾದ ಅಂತ ತಗೊಂಡು ಬದುಕಿದರೆ ಅದು ಪರಮಾತ್ಮ ಮೆಚ್ಚುವಂಥ ಗುಣ. ನನ್ನ ಮಾತಲ್ಲ, ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯದಲ್ಲಿ ಕೃಷ್ಣ ಅದನ್ನೇ ಹೇಳೋದು. ಆದ್ರಿಂದ ಆ ರೀತಿಯಲ್ಲಿ ನೀನು ನಡ್ಕೊಂಡ್ರೆ ಅದೇ ನನಗೆ ಪೂಜೆ. ಆದ್ರಿಂದ ಸಂಸಿದ್ಧಿಲ್ ಲಭತೆ ನರಹ, ಆ ಪೂಜೆಯಿಂದ ಅವನು ಬೇಕಾದ ಸಿದ್ಧಿಯನ್ನ ಪಡೀತಾನೆ. ಆದ್ರಿಂದ ದೇವರು ನಮ್ಮನ್ನ ಆಯ್ಕೆ ಮಾಡ್ಕೋಬೇಕು ಅಂದ್ರೆ ನಾವು ಹೇಗಿರ್ಬೇಕು ಅಂದ್ರೆ, ನಮ್ಮನ್ನ ಅವನು ಹೇಗೆ ಸೃಷ್ಟಿ ಮಾಡಿದಾನೋ
ಹಾಗಾದ್ರೆ ಪೆದ್ದ ಅಂತ ಸೃಷ್ಟಿ ಮಾಡಿದ್ರೆ, ಓದದೇ ಇರೋ ಹಾಗೆ ಸೃಷ್ಟಿ ಮಾಡಿದ್ರೆ ನಾವು ಓದಬಾರ್ದಾ? 10 ಪ್ರಯತ್ನ ಪಟ್ಟು ನಮ್ಮ ಮೇಲ್ ಆ ರೀತಿ ಅಲ್ಲ. ನಿನ್ನನ್ನು ಏನಾಗಿ ಸೃಷ್ಟಿ ಮಾಡಿದಾನೆ? ಮನುಷ್ಯನಾಗಿ ಸೃಷ್ಟಿ ಮಾಡಿದಾನೆ. ಮನುಷ್ಯನ ಸ್ವಭಾವ ಏನು? ಮನು ಅಂದ್ರೆ ತಿಳಿಯಾಗಿ ಇರುವುದು. ತಿಳಿಯಾಗಿ ಇರುವುದು ಅಂದ್ರೆ ಅರ್ಥ ಏನು? ಒಳಗಡೆಯವರೆಗೆ ಶುದ್ಧತೆ ಇರಬೇಕು. ಮೋಸ, ವಂಚನೆ, ಕಪಟ ಇವುಗಳ ಒಂದು ವ್ಯವಹಾರ ಅಲ್ಲ. ಆಗ ತಿಳಿವಳಿಕೆ ಉಳ್ಳವನನ್ನ ಮನುಷ್ಯ ಅಂತ ಕರೀತಾರೆ. ಮನು ಅವಬೋಧನೆ ಅನ್ನುವ ಧಾತುವಿನಿಂದ ಮನುಷ್ಯ ಅನ್ನುವ ಶಬ್ದ ಬಂದಿದೆ. ಆದ್ರಿಂದ ನಾನು ಮನುಷ್ಯನಾಗಿ ಇರುವಂತೆ ಸರಳವಾದ, ಸಹಜವಾದ, ಭಗವಂತನು ಕೊಟ್ಟಿರುವುದರಿಂದ ತೃಪ್ತವಾಗುವ ಬದುಕನ್ನ ನಾನು ಬದುಕ್ತಾ ಇದ್ರೆ ಅದು ಪರಮಾತ್ಮನಿಗೆ ಮೆಚ್ಚುಗೆಯಾಗತ್ತೆ. ಪರಮಾತ್ಮ ಅದು ನಮ್ಮನ್ನ ಆಗ ಅವನು ಆರಿಸಿಕೊಳ್ತಾನೆ. ಹಾಗ ಅವನು ಆರಿಸಿಕೊಂಡಾಗ ಮತ್ತೆ ಅದರಲ್ಲೇ ತಿರ್ಗಾ ನಾನು ಹೇಳೋದು 18ನೇ ಅಧ್ಯಾಯದ್ದೇ ವರ್ಣಾಶ್ರಮ ಧರ್ಮಗಳನ್ನ ಹೇಳಿದ ಮೇಲೆ ಅವರವರ ವರ್ಣ ಆಶ್ರಮಗಳಿಗೆ ಸಂಬಂಧಪಟ್ಟ ಕರ್ತವ್ಯವನ್ನ ಅವರವರು ಮಾಡಿದರೆ, ನಾವು ನಿನ್ನೆ ಕಾದಂಬರಿಯಲ್ಲಿ ನೋಡಿದ್ದೇವೆ, ಅವರು ಮದ್ಯಾದಿಗಳನ್ನ ದೇವರಿಗೆ ಅಭಿಷೇಕ ಮಾಡ್ತಾರೆ. ಅದು ಅವರಿಗೆ ದೇವರು ವಿಧಿಸಿರುವಂಥದ್ದು. ನಮಗೆ ವಿಧಿಸಿರೋದೇನು? ಗಂಗೆಯಿಂದ ಅಭಿಷೇಕ ಮಾಡೋದು ನಮಗೆ ವಿಧಿಸಿರೋ. ನಮ್ಮ ಪಾಲಿನದನ್ನ ನಾವು ಮಾಡಿದರೆ ಅದೇ ಅವರಿಗೆ ಸಿದ್ಧಿಯನ್ನ ಕೊಡುತ್ತೆ. ಆದ್ರಿಂದ ಯಮೇ ವೈಷವೃಣುತೆ ತೇನೈವ ಲಭ್ಯ ಅನ್ನುವಾಗ ನಮ್ಮ ನಡೆನುಡಿಗಳನ್ನ, ನಮ್ಮ ಆಚಾರಗಳನ್ನ, ನಮ್ಮ ವ್ಯವಹಾರಗಳನ್ನ ನಾವು ಭಗವಂತನು ಕೊಟ್ಟಂತೆ ಸ್ವೀಕರಿಸಿ, ದೇವರೇ ಇದು ನಿನ್ನ ಪ್ರಸಾದ, ನಿನ್ನ ಇಚ್ಛೆಯಂತೆ, ನಿನ್ನ ಆಜ್ಞೆಯಂತೆ, ನಿನ್ನ ಒಂದು ಅನುಮತಿಯಂತೆ ಇದು ನಡೀತಾ ಇದೆ. ಇಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಕೂಡ ಅದು ಕಾಯಿಕವೋ, ವಾಚಿಕವೋ, ಮಾನಸಿಕವೋ, ಐಂದ್ರಿಯಿಕವೋ ಅಂದ್ರೆ ಇಂದ್ರಿಯಗಳಿಗೆ ಸಂಬಂಧಪಟ್ಟದ್ದು, ಬುದ್ಧಿಯಿಂದ ಆಗುತ್ತಾ ಇರುವುದು, ಸತ್ವರಜ ಸ್ತಮೋ ಗುಣಗಳಿಂದ ಕೂಡಿದ ಪ್ರಕೃತಿಯಿಂದ ಆಗುತ್ತಾ ಇರೋದು, ದೇವರೇ ಎಲ್ಲ ನಿನ್ನದಪ್ಪ, ಎಲ್ಲಾ ನಿನ್ನದು, ಸತ್ವವೂ ನಿನ್ನದೇ, ರಜಸ್ಸು ನಿನ್ನದೇ, ತಮಸ್ಸು ನಿನ್ನದೇ ಎಂಬುದಾಗಿ ಭಾವಿಸ್ತಾ ಪ್ರತಿದಿನದ ಪ್ರತಿಕ್ರಿಯೆಯನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಬದುಕಿದರೆ ಆಗ ಪರಮಾತ್ಮ ಆರಿಸಿಕೊಳ್ಳದೆ ಹೋಗಕ್ ಚಾನ್ಸೇ ಇಲ್ಲ. ಅವನು ನಮ್ಮನ್ನ ಆರಿಸಿಕೊಳ್ಳಬೇಕು. ಅವನು ದಾಟಿ ಹೋಗ್ತೀನಿ ಅಂದ್ರೆ ಅದು ಎಳೆಯುತ್ತೆ, ಎಳೆದು ನಮ್ಮನ್ನ ಅವನು ಕಟ್ಟಾಕುವಂತೆ, ಅದು ವರ. ಅದರಿಂದ ಯಮೇ ವೈಷವೃಣುತೆ ತೇನೈವ ಲಭ್ಯ ಅಂಥ ವರವನ್ನ ಯಾರು ಕೊಡಬೇಕು ಗೊತ್ತೇ? ಆ ಬುದ್ಧಿಯನ್ನು ಕೊಡುವುದು ತಾಯಿನೇ. ಆದ್ರಿಂದ ಅಂಥ ವರವನ್ನ ಕರುಣಿಸುವಂಥವಳು ವರದ. ಅಂದ್ರೆ ದೇವರು ಮೆಚ್ಚುವಂಥ ನಡೆ ನುಡಿ, ಆಚಾರ ವಿಚಾರ, ಆಹಾರ ವಿಹಾರ, ವ್ಯವಹಾರಾದಿಗಳನ್ನ ಮಾಡುವಂತೆ ನಮ್ಮನ್ನ ಯಾವ ತಾಯಿ ನಡೆಸ್ತಾ ಇದ್ದಾಳೆ ಅವಳನ್ನ ವರದ ಎಂಬುದಾಗಿ ನಾವು ಕರೀತೇವೆ. ಆದ್ರಿಂದ ಇದರಲ್ಲಿ ಹೇಳುವಾಗ ಸೌಂದರ್ಯ ಲಹರಿಯಲ್ಲಿ, ಅಮ್ಮ ನೀನು ತ್ವದನ್ಯ ಪಾಣಿಭ್ಯಾಂ ಅಭಯ ಅಂದ್ರೆ ಎಷ್ಟೋ ಜನ ಅಭಯ ಇದು ವರದ ಅಥವಾ ಅಭಯ ವರದ ಹೀಗೆ ಇರುವಂತ ಹಸ್ತಗಳನ್ನ ಇಟ್ಕೊಂಡಿದ್ದಾರೆ. ನೀನೇನು ಇಟ್ಕೊಂಡಿಲ್ಲ, ಬರೀ ನಿನ್ನ ಪಾದ ಒಂದನ್ನೇ ತೋರಿಸ್ತಾ ಇದೆಯೇ, ಅಷ್ಟಿದ್ರೆ ಸಾಕು ಅಂತ. ಅಂದ್ರೆ ಪಾದಕ್ಕೆ ಆಶ್ರಯ ಬಂದು ಬಿಟ್ರೆ ಅದೇ ಅಭಯ, ಅದೇ ವರದ, ಅದೇ ಎಲ್ಲ ಎನ್ನುವುದಾಗಿ ಸೌಂದರ್ಯ ಲಹರಿಯಲ್ಲಿ ಹೇಳ್ತಾರೆ. ಆದ್ರಿಂದ ತ್ವದನ್ಯ ಪಾಣಿಭ್ಯಾಂ ಅಭಯ ವರದೋ ದೈವತಗಣೈಹಿ, ಎಷ್ಟೋ ದೇವತೆಗಳ ಸಮೂಹ ಇದೆ. ಅಭಯ ವರಗಳನ್ನ ತಮ್ಮ ಹಸ್ತಗಳಲ್ಲಿ, ಇವಳು ಮುದ್ರೆಯಾಗಿ ಇಟ್ಕೊಂಡಿಲ್ಲ, ಅದರದೆಲ್ಲ ಮಾಡ್ತಾ ಇದ್ದಾಳೆ, ಹಸ್ತಗಳಲ್ಲಿ ಮುದ್ರೆಯಾಗಿ ಇಟ್ಟುಕೊಂಡಿದ್ದಾರೆ. ತ್ವಮೇಕ ನೈವಾಸಿ, ನೀನೊಬ್ಬಳೇ ಆ ಮುದ್ರೆಗಳನ್ನ ಇಟ್ಕೊಂಡಿಲ್ಲಮ್ಮ, ಮಾಮೂಲಿಯಂತೆ ನಮ್ಮೆಲ್ಲರ ಮಧ್ಯದಲ್ಲಿ ಅಮ್ಮ ಎನ್ನುವುದಾಗಿ ಬಂದಿದ್ದೀಯ ನೀನು. ಆದ್ರಿಂದ ಪ್ರಕಟಿತ ಪರಾಭೀತ್ಯ, ನಮಗೆ ಯಾವ ಒಂದು ಭಯವೂ ಇಲ್ಲದಂತೆ, ಅಭಿನಯ ನಮಗೆ ಯಾವ ಭಯ ಇಲ್ಲದಂತೆ ನಮ್ಮ ಪಕ್ಕದಲ್ಲಿ, ಅಕ್ಕದಲ್ಲಿ, ಆಚೆ ಈಚೆಯಲ್ಲಿ ಕುಳಿತುಕೊಂಡು ನೀನು ನಮ್ಮ ರಕ್ಷಣೆಯನ್ನ ಮಾಡ್ತಾ ಇದ್ದೀಯೇ. ಆದ್ರಿಂದ ಭಯಾತ್ ತ್ರಾತುಂ ದಾತುಂ, ಭಯದಿಂದ ನಮ್ಮನ್ನ ರಕ್ಷಿಸಲು, ನಮಗೆ ಬೇಕಾದ್ದನ್ನ ಕೊಡಲು. ಭಯಾತ್ ತ್ರಾತುಂ ದಾತುಂ ಫಲಮಪಿ ಚ ವಾಂಛ, ವರದ ಅನ್ನುವಾಗ ನಾವು ಬಯಸಿದ ವರವನ್ನ ಕೊಡೋದಕ್ಕೆ, ನಮ್ಮನ್ನ ರಕ್ಷಿಸೋದಕ್ಕೆ ಎಲ್ಲಕ್ಕೂ ಏನ್ ಸಾಕು? ನಿನ್ನ ಒಂದು ಪಾದ ಒಂದೇ ಸಾಕು. ಶರಣ್ಯೇ ಲೋಕಾನಾಂ, ಎಲ್ಲ ಲೋಕಗಳಿಗೆ ಶರಣು ಆದಂಥ, ಆಶ್ರಯದಾತಳಾದಂಥ ಅಮ್ಮ
ಚರಣಾವೇವ ನಿಪುಣವು, ನಿನ್ನ 2 ಪಾದಗಳು ಸಾಕಮ್ಮ ಎಂಬುದಾಗಿ ಸೌಂದರ್ಯ ಲಹರಿಯಲ್ಲಿ ಹೇಳ್ತಾರೆ. ಅದೇ ವರದ ಅಂದ್ರೆ ಅವಳ ಅಭಯ ವರದ ಹಸ್ತದ ಮುದ್ರೆ ಬೇಕಾಗಿಲ್ಲ, ಅವಳು ಇದ್ದಾಳೆ ಅನ್ನೋ ಭಾವನೆ ಇದೆಯಲ್ಲ. ಈಗ ಎಲ್ಲೆಲ್ಲೂ ನಾವು ಇದನ್ನ ಹೇಳಿಕೊಂಡಿದ್ದೇವೆ. ಲಲಿತಾ ಸಹಸ್ರನಾಮ ಆರಂಭ ಮಾಡಿದ ದಿವಸದಿಂದ ಹೇಳಿದ್ದೇವೆ, ಹೇಳ್ಕೊಳ್ತಾ ಇದ್ದೇವೆ. ಸಹಸ್ರನಾಮ ಎಲ್ಲಿ ನಡೀತಾ ಇದೆ ಅಲ್ಲಿ ನಾವು ನೋಡ್ತಾ ಇರುವ ಇಷ್ಟು ಜನ ಮಾತ್ರ ಇಲ್ಲ, ಎಲ್ಲ ಲೋಕದ ಎಲ್ಲಾ ದೇವತೆಗಳ ಕೋಟಿ ಕೋಟಿ ಗಣ ಸಮೂಹ ಇದೆ. ಬ್ರಹ್ಮಲೋಕದ ಬ್ರಹ್ಮ ಸರಸ್ವತಿಯೊಡಗೂಡಿದ ಎಲ್ಲ ದೇವತೆಗಳ ಸಮೂಹ, ಕೈಲಾಸದ ಶಿವ ಪಾರ್ವತಿಯರೊಡಗೂಡಿದ ಗಣಗಳೊಡಗೂಡಿದ ಪಾರ್ವತಿಯ ಗಣ, ಶಿವನ ಗಣ ಎಲ್ಲರೊಡಗೂಡಿದ ಆ ರೀತಿಯಲ್ಲಿ ಲೋಕದ ಸಕಲ ಗಣಗಳ ದೇವತೆಗಳ ಸಮೂಹ ಇಲ್ಲಿದೆ. ಹಾಗೆ ಇರುವ ಅಂತೆ ಆ ದೇವಿಯ ಸ್ತೋತ್ರದಲ್ಲಿ ನಾವು ಪರಿಭಾವಿಸ್ತಾ ಇರುವಾಗ ಅವಳ ಪಾದ ಇದೆ ಅಂದ ಮೇಲೆ ಏನಿದೆ? ಎಲ್ಲ ಇದೆ. ಆದ್ರಿಂದ ಪರಿತ್ರಾತುಂ ತ್ರಾತುಂ ದಾತುಂ, ಅದು ಆ ತಾಯಿಯ ಒಂದು ಅಸ್ತಿತ್ವದಿಂದ ಆಕೆಗೆ ಇರುವಂತ. ಆದ್ರಿಂದ ಎಲ್ಲರೂ ಇದ್ದಾರೆ, ಎಲ್ಲವೂ ಇದೆ, ತಾಯಿ ಇಲ್ಲೆಲ್ಲೂ ಇದ್ದಾಳೆ ಅನ್ನುವ ಭಾವನೆಯೊಡಗೂಡಿದ್ರೆ ಅದಕ್ಕಿಂತ ದೊಡ್ಡ ವರದ ಅನ್ನುವುದು ಏನೂ ಇಲ್ಲ. ಅದು ತಾಯಿಯ ವರದ ಎಂಬ ನಾಮದಲ್ಲಿ ನಾವು ನೋಡುವಂಥದ್ದು. ಆದ್ರಿಂದ ಇನ್ನು ನಾವು ಇಷ್ಟಪಟ್ಟಿದ್ದನ್ನ ಕೊಡ್ತಾಳೆ ಅದೆಲ್ಲ ಬೇರೆ. ಅಭೀಪ್ಸಿತಾರ್ಥ ಸಿದ್ಧ್ಯರ್ಥಂ, ನಾವು ಯಾವುದೇ ಒಂದು ವ್ರತ ಮಾಡಿದ್ರು ಪೂಜೆ ಮಾಡಿದ್ರು, ಹಾಗೆ ಯಾರಿಗಾದ್ರೂ ನಮಸ್ಕಾರ ಮಾಡಿದರೆ ಪೂಜೆ ಆದ್ಮೇಲೆ ಹೇಳ್ತಾರೆ ಅಭೀಷ್ಟ ಫಲ ಸಿದ್ಧಿರಸ್ತು, ಅಭೀಷ್ಟಾರ್ಥ ಸಿದ್ಧಿರಸ್ತು, ಹೀಗೆಲ್ಲ ಹೇಳ್ತಾರೆ. ಆದ್ರಿಂದ ಅಭೀಪ್ಸೆ ಅನ್ನುವುದು ಸಹಜವಾಗಿದೆ. ಆದರೆ ಆ ಸಹಜವಾದ ಅಭೀಪ್ಸೆಯ ಜೊತೆಯಲ್ಲಿ ನಮ್ಮ ಭಾವನೆ ಏನಾಗಿರಬೇಕು? ಎಲ್ಲೆಲ್ಲೂ ಅಮ್ಮ ಇದ್ದಾಳೆ, ಎಲ್ಲವೂ ಅಮ್ಮಮಯವಾಗಿದೆ. ಅಮ್ಮ ಇರುವ ಜಾಗದಲ್ಲಿ ಕೋಟಿ 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 ದೇವತೆಗಳೆಲ್ಲರ ಸಮೂಹ ಇದೆ ಅನ್ನುವ ಭಾವನೆ ವರದ. ಆದ್ರಿಂದ ಆ ರೀತಿ ವರದ ಅವಳು. ಇನ್ನು ವಾ ಅನ್ನುವ ಅಕ್ಷರಕ್ಕೆ ನಾವು ಮೊದಲಿಂದ ಹೇಳಿಕೊಂಡು ಬಂದಿದ್ದೇವೆ. ವಾ ಅಂದ್ರೆ ಅಮೃತ, ಅಮೃತ ಬೀಜ. ವಾ ಅನ್ನುವುದು ಅಮೃತ ಬೀಜ, ರಾ ಅನ್ನುವುದು ಅಗ್ನಿ ಬೀಜ. ಆದರೆ ಇಲ್ಲಿ ರಾ ಅನ್ನುವುದು ಬೀಜವಾಗಿಲ್ಲ, ರಾ ಅನ್ನುವುದು ಧಾತುವಾಗಿದೆ. ಅಂದ್ರೆ ಅಮೃತವನ್ನು ರಾತಿ ಅಂದ್ರೆ ಎಳೆದು ತಂದು ಕೊಡುತ್ತೆ ಅಂತ. ಅಮೃತವನ್ನು ಎಳೆದು ತಂದು ಕೊಡುವುದು ವರ. ವರ ಅಂದಾಗ ಈಗ ಅಮೃತ ಯಾವುದು? ಅಮೃತದ ಸ್ಥಾನ ಮೋಕ್ಷ. ಅದಕ್ಕಿಂತ ಮೇಲೆ ಮೀರಿದ್ದಿನ್ಯಾವುದಿಲ್ಲ. ಅದನ್ನ ಕೊಡುವವಳು ವರದ. ಅದರಿಂದ ಈಗ ವರದ ಅಂದ್ರೆ ಏನಾಯ್ತು? ತನ್ನದೇ ಧಾಮವನ್ನ, ತನ್ನದೇ ನೆಲೆಯನ್ನ, ತನ್ನದೇ ಸಾನ್ನಿಧ್ಯವನ್ನ ಎಲ್ಲವನ್ನ ಕರುಣಿಸುವವಳು ವರದ. ಆದ್ರಿಂದ ಮೋಕ್ಷವನ್ನ ಕರುಣಿಸುವ ತಾಯಿ ಅವಳಿಗೆ ವರದ ಎಂಬುದಾಗಿ ಹೆಸರು. ಆದ್ರಿಂದಲೇ ನಾವು ಬಯಸುವಾಗ ಅಮ್ಮ ನನಗೆ ಅದು ಕೊಡು ಇದು ಕೊಡು ಅನ್ನುವುದಕ್ಕಿಂತ ನಾವು ಇದನ್ನು ಕೂಡ ಹೇಳಿಕೊಂಡಿದ್ದೇವೆ. ಎಲ್ಲಿ ಯಾಜ್ಞವಲ್ಕ್ಯರು ಮೈತ್ರೇಯಿಗೆ ಹೇಳುವಾಗ, ಏನು ದೊಡ್ಡ ಒಂದು ಭಾಂಡ ಇದ್ರೆ ಅದರ ಒಳಗೆ ಎಲ್ಲ ಸೇರ್ತಾ ಹೋಗುತ್ತಲ್ವಾ, ನನಗೆ ಸೊಲಿಗೆ ಸಾಕು, ಚಟಾಕ್ ಸಾಕು, ಅರ್ಧ ಪಾವ್ ಸಾಕು ಅಂದ್ರೆ ದೇವಿ ಏನು ಮಾಡ್ತಾಳೆ? ಅದೇ ನನಗೆ ದೊಡ್ಡ ಕೊಳಗ ಇರ್ಲಿ ಅಂದ್ರೆ ಎಲ್ಲ ಸೇರುತ್ತೆ ತಾನೆ. ಆದ್ರಿಂದ ಅದು ಇದ್ದು ಬಿಡ್ಲಿ ಅಂದ್ರೆ ಇವೆಲ್ಲ ಪುಟ್ಟದು ತಾನೇ ಬಂದು ಸೇರ್ಕೊಳ್ಳುತ್ತೆ, ಬೇಡ ಅಂತ ಏನಾಗಲ್ಲ. ಆದ್ರಿಂದ ನನಗೆ ಉಗ್ರಾಣನೇ ಇರ್ಲಿ ಅಂದ್ರೆ ಉಗ್ರಾಣದಲ್ಲಿರುವ ಎಲ್ಲಾನು ನನ್ನದಾಗುತ್ತೆ. ಆ ರೀತಿಯಲ್ಲಿ ಈ ನಚಿಕೇತ, ನಾವು ಅದನ್ನ ಹೇಳಿಕೊಂಡಿದ್ದೇವೆ, ಸೀತೆ, ಪ್ರಹ್ಲಾದ, ಹಾಗೆ ಇವನು ಧ್ರುವನಿಗೆ ಅವನು ಹೋದಾಗ ಇದ್ದ ಆಸೆ ಏನಿತ್ತು? ರಾಜ್ಯ ಬೇಕು ಅನ್ನೋ ಆಸೆಗೆ ಹೋಗಿದ್ದು. ಅಪ್ಪನ ಮಡಿಲು ಬೇಕು, ಅಪ್ಪನ ಕೂತಿರುವಂತ ಸಿಂಹಾಸನದಲ್ಲಿ ಭಾಗ ಬೇಕು ಅಂತಾನೆ ಹೋದ. ಆದರೆ ಪರಮಾತ್ಮ ಭಾವವನ್ನ ಅನುಭವಿಸಿದ ಮೇಲೆ ಅವನಿಗೆ ಅದು ಬೇಕು ಅನ್ನಿಸ್ಲಿಲ್ಲ. ಪರಮಾತ್ಮ ಭಾವದ ಆ ರಸ ಇದೆಯಲ್ಲ, ಆ ಅನುಭೂತಿ ಇದೆಯಲ್ಲ, ಆ ಅಮೃತ, ಅದು ಪಡೆದ ಮೇಲೆ ಬೇರೆ ಏನ್ ಬೇಕು? ಆದ್ರಿಂದ ಅವನಿಗೆ ರಾಜ್ಯ ಬೇಕು ಅಂತ ಆಸೆ ಆಗ್ಲಿಲ್ಲ. ದೇವ್ರೆ ಕೇಳು ಅಂದ್ರೆ ಅವನಿಗದು ಬೇಕಿಲ್ಲ. ಯಾಕೆ? ಅದಕ್ಕೆಲ್ಲಕ್ಕೆ ಮೀರಿದ, ಹೇಳಿದ್ನಲ್ಲ, ದೊಡ್ಡ ಭಾಂಡ ಸಿಕ್ಕೋಗಿದೆ, ಈ ಪುಟ್ಪುಟಾಣಿ ಯಾಕೆ ಅನ್ಸಿದೆ. ಆದ್ರೂ ದೇವರು, ನೀನು ಬಂದ ಸಂಕಲ್ಪ ಅದಾಗಿತ್ತಲ್ವಾ, ನೋಡಿ ನಾವು ಅದನ್ನು ಬೇಡ್ಬಿಟ್ರೆ ಇದು ಸಿಕ್ಕತ್ತಾ? ಅದರಿಂದ ಇದನ್ನು ಕೇಳಿದ್ರೆ ಅದು ಸಿಕ್ಕಲ್ಲ, ಅದನ್ನು ಕೇಳ್ಬಿಟ್ರೆ ಇಲ್ಲಿಂದ ಅದರವರೆಗೆ ಎಲ್ಲ ಸಿಕ್ಕೋಗುತ್ತೆ. ಅದನ್ನು ಕೊಡುವವಳು ಯಾರು? ವರದ. ಆದ್ರಿಂದ
ಅದನ್ನೇ ನಚಿಕೇತ, ಅದಕ್ಕೋಸ್ಕರನೇ ನಚಿಕೇತ ಎಷ್ಟೆಲ್ಲ ಪ್ರಚೋದನೆ ಕೊಟ್ಟ ಯಮ, ಇದನ್ ತಗೋ ಅದನ್ ತಗೋ ಅದನ್ ತಗೋ, ಬೇಡಪ್ಪ, ಕೊಡೋದಾದ್ರೆ ನನಗದು ಕೊಡು, ಇಲ್ಲ ನನಗೇನು ಬೇಡ. ಪ್ರಹ್ಲಾದ ಭಗವಂತ ಮಡ್ಲಲ್ಲಿ ಕೂಡಿಸ್ಕೊಂಡಿದ್ದಾನೆ, ಯಾರಿಗುಂಟು ಆ ಸೌಭಾಗ್ಯ? ಅಂಥ ಒಂದು ಅಮೃತವನ್ನ ಆಸ್ವಾದನೆ ಮಾಡ್ತಾ ಇದ್ದ ಪ್ರಹ್ಲಾದನಿಗೆ ಏನು ವರ ಬೇಕೋ ಕೇಳ್ಕೊ ಕಂದ ಅಂದ್ರೆ ನನಗೇನು ಬೇಡ. ಹಂಗೆಲ್ಲ ಆಗಕ್ ಸಾಧ್ಯ ಇಲ್ಲ, ನಾನ್ ಸಿಕ್ಕಿದ್ದೀನಿ, ನಾನ್ ಸಿಕ್ಕದ್ಮೇಲೆ ನೀನ್ ತಗೊಳ್ಳೇಬೇಕು. ಎಷ್ಟು ಒತ್ತಾಯ ಮಾಡಿದ ಪರಮಾತ್ಮ, ಇಷ್ಟು ಒತ್ತಾಯ ಮಾಡಿದಾಗ ಏನ್ ಕೇಳ್ತು ಆ ಕಂದ? ಹೃದಯದಲ್ಲಿ ಕಾಮದ ಬೀಜ ಇಲ್ಲದಂತೆ ಮಾಡಪ್ಪ, ಅದೇ ನೀನು ಕೊಡುವ ವರ. ಅದು ಅಂದ್ರೆ ಆ ರೀತಿ ಅದನ್ನ ಕೇಳಿಬಿಟ್ಟಾಗ ಎಲ್ಲ ಕಾಮನೆಗಳು ಪೂರೈಸಿ ಹೋಯ್ತಾ? ಅದು ವರದ. ಅಂಥ ಒಂದು ವರವನ್ನ ಕರುಣಿಸುವವಳು ವರದ ಎಂಬ ತಾಯಿ. ಆದ್ರಿಂದ ವರದ. ಇನ್ನು ವರ ಅಂದ್ರೆ ಸಾಮರ್ಥ್ಯ ಅಂತ ಅರ್ಥ. ಸಾಮರ್ಥ್ಯ, ದಕ್ಷಿಣೆ ಅನ್ನೋದು ಇನ್ನೊಂದರ್ಥ. ಎರಡರ್ಥ ಇದೆ. ಸಾಮಾನ್ಯವಾಗಿ ನಮ್ಮ ಬದುಕನ್ನ ನಾವು ಇಲ್ಲಿಯವರೆಗೆ ಹೇಳಿಕೊಂಡಿರೋದೇನು? ಯಜ್ಞ ಅಂತ. ನಮ್ಮ ಬದುಕನ್ನ ಸಹಯಜ್ಞಾ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ. ಆದ್ರಿಂದ ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ತು ಇಷ್ಟಕಾಮ ಧುಕ್. ಈ ಒಂದು ಯಜ್ಞದಿಂದ ನೀವು ಸುಖವಾಗಿ ಬದುಕಿರಪ್ಪ ಅಂತ ಪರಮಾತ್ಮ ಏನು ಮಾಡಿದಾನೆ? ಯಜ್ಞದ ಜೊತೆಯಲ್ಲಿ ಮನುಷ್ಯರನ್ನ ಸೃಷ್ಟಿ ಮಾಡಿದಾನೆ ಅಂತ ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಆ ಯಜ್ಞ ಯಾವುದು? ನಾವು ಈಗ ವರ ಅಂತ ಹೇಳಿದ್ದೇನು? ನಮ್ಮನ್ನ ಹೇಗೆ ಸೃಷ್ಟಿ ಮಾಡಿದಾನೆ? ಸೃಷ್ಟಿ ಮಾಡಿದಾಗ ನಮಗೆ 5 ಕರ್ತವ್ಯಗಳನ್ನು ಕೊಟ್ಟು ಕಳಿಸಿದ್ದಾನೆ. ಯಾವ ಕರ್ತವ್ಯ? ದೇವಯಜ್ಞ, ಪಿತೃಯಜ್ಞ, ಋಷಿಯಜ್ಞ, ಭೂತಯಜ್ಞ, ನೃಯಜ್ಞ. ಈ ಯಜ್ಞಗಳನ್ನ ನಾವು ಮಾಡ್ತಾ ಇದ್ದರೆ ಆ ಯಜ್ಞಕ್ಕೆ ದಕ್ಷಿಣೆಯಾಗಿ ಆ ಯಜ್ಞ ಮಾಡುವುದಕ್ಕೆ ಒಂದು ಸಾಮರ್ಥ್ಯ ಬೇಕಲ್ಲ, ಅದು ಆ 2 ವರ ಎನ್ನುವ ಶಬ್ದದಲ್ಲಿದೆ, ಸಾಮರ್ಥ್ಯ ಮತ್ತು ದಕ್ಷಿಣೆ. ಆ ಯಜ್ಞಕ್ಕೆ ಇದೆಲ್ಲ ಛಾಂದೋಗ್ಯ ಉಪನಿಷತ್ತಿನಲ್ಲಿ ವಾಮನಿ ಅನ್ನುವ ಮುಂದಿನ ವಾಮನಯನಿ ಅಲ್ಲಿಗೆ ಕನೆಕ್ಟ್ ಆಗುತ್ತೆ. ಇದು ಅಲ್ಲಿ ಸಂಯದ್ವಾಮ ವಾಮನಿ ಅಂತ ಛಾಂದೋಗ್ಯದಲ್ಲಿ ಹೇಳ್ತಾರೆ. ಆ ರೀತಿಯಲ್ಲಿ ಈ ಯಜ್ಞಗಳನ್ನ ನಾವು ಸಾಧನೆ ಮಾಡ್ತಾ ಇದ್ದಾಗ, ಯಾವ ಯಜ್ಞವನ್ನ, ಇದೆಲ್ಲ ಏನೋ ಕಷ್ಟಪಟ್ಟು ನಾವು ಮಾಡ್ಬೇಕಾದ್ದಲ್ಲ, ಅಂಗಡಿಗೆ ಹೋಗ್ಬೇಕಾಗಿಲ್ಲ, ಅಲ್ಲಿ ಇಲ್ಲಿ ಸುತ್ತಬೇಕಾಗಿಲ್ಲ, ನಾವು ಅದಕ್ಕಾಗಿ ದುಡ್ಡು ಸಂಪಾದಿಸಬೇಕಾಗಿಲ್ಲ. ಮಾಡ್ಬೇಕಿರೋದು ಈ ಶರೀರದ ವಿನಿಯೋಗ ಅಷ್ಟೇ. ಯಾವುದು ಮಾಡಕ್ಕೆ? ದೇವಯಜ್ಞ, ಋಷಿಯಜ್ಞ, ಪಿತೃಯಜ್ಞ, ಭೂತಯಜ್ಞ, ನೃಯಜ್ಞ ಮಾಡಕ್ಕೆ ಕಾಸು ಗೀಸು ಬೇಕಾಗಿಲ್ಲ, ಪಾತ್ರೆ ಪಡಗ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ನಮ್ಮ ಪಾಲಿನ ಕರ್ತವ್ಯ ಮಾಡೋದಕ್ಕೆ ಶರೀರ ತಾನೇ ಸಾಕು. ಅದನ್ನ ವಿನಿಯೋಗ ಮಾಡುವಾಗ ಅದು ವಿನಿಯೋಗ ಮಾಡುವ ಸಾಮರ್ಥ್ಯ ಏನಿದೆ ಅದು ವರ. ಆ ಸಾಮರ್ಥ್ಯವನ್ನು ಕೊಡೋನು ಯಾರು? ಪರಮಾತ್ಮ. ಕೊಟ್ಟಿರೋದನ್ನ ವಿನಿಯೋಗ ಮಾಡದೆ ಇದ್ದರೆ ತಪ್ಪು ನಿನ್ನದು. ಅಲ್ಲಿ ಅಧರ್ಮ, ಪುಣ್ಯ, ಅಪಾಪ ಅನ್ನುವುದು ಬರುತ್ತೆ ಹೊರತು, ಪಾಪ ಅನ್ನೋದು ಬರುತ್ತೆ ಹೊರತು, ಅಲ್ಲಿಯವರೆಗೆ ಕೊಟ್ಟಿರುವುದನ್ನೆಲ್ಲ ವಿನಿಯೋಗ ಮಾಡಿಕೊಳ್ಳುವಂತೆ ವರದ ಅನ್ನುವುದು ಆ ತಾಯಿಯ ಸ್ವರೂಪ. ಆದ್ರಿಂದ ಈ ವರ ಅನ್ನುವುದಕ್ಕೆ ದಕ್ಷಿಣೆ ಅಂತ ಹೇಳಿದಾಗ ನಾವು ಮಾಡುವ ಈ 5 ವಿಧವಾದ ಯಜ್ಞಗಳಿಗೆ ದಕ್ಷಿಣೆ ಯಾವುದು ಅದನ್ನು ಕೂಡ ಛಾಂದೋಗ್ಯ ಹೇಳುತ್ತೆ. ಈಗ ನಾನು ವಾಮ ನಯನ ಅಂತ, ಇದು ಸಂಯದ್ವಾಮ ಅಂತ ಹೇಳಿದ್ನಲ್ಲ, ಅಲ್ಲಿ ಹೇಳುವಾಗ ತಪ, ದಾನ, ಸತ್ಯ, ಆರ್ಜವ, ಅಹಿಂಸಾ ಇವೆಲ್ಲವೂ ಕೂಡ ದಕ್ಷಿಣೆ, ಯಜ್ಞದ ದಕ್ಷಿಣೆ. ನೋಡಿ, ಇದಕ್ಕೆ ಏನ್ ಕಾಸಿದೆಯಾ? ದಕ್ಷಿಣೆ ಕೊಡಬೇಕು ಅಂದ್ರೆ 100 ರೂಪಾಯಿ, ಅಯ್ಯೋ ಅವ್ರನ್ನ ಇವ್ರನ್ನ ಸಾಲ ಕೇಳಬೇಕೇನಿಲ್ಲ ನೋಡಿ. ಆದ್ರಿಂದ ಅದರಿಂದ ಎಷ್ಟೋ ಜನರಲ್ಲಿ ನಮ್ಮ ಯಜ್ಞದ ಕಲ್ಪನೆ ಗೊತ್ತಿಲ್ಲ. ಶಂಕರಾಚಾರ್ಯರು ಬರಬೇಕಾಗಿದ್ದೇ ಆ ಕಾರಣಕ್ಕೋಸ್ಕರ. ಯಜ್ಞದ ತತ್ವವನ್ನ ಮರ್ತಿದ್ದಾರೆ, ಯಜ್ಞದ ಕಲ್ಪನೆ ಗೊತ್ತಿಲ್ಲ. ಆದ್ರಿಂದ ಯಜ್ಞ ಅಂದ್ರೆ ರಾಶಿ ರಾಶಿ ದುಡ್ಡುಗಳು ಬೇಕು, ದುಡ್ಡುಗೋಸ್ಕರ ದುಡ್ಡಿರೋರನ್ನ ಆಶ್ರಯಿಸಬೇಕು. ದುಡ್ಡಿರೋವನನ್ನ ಆಶ್ರಯಿಸಿದ ಮೇಲೆ ಅವನು ಚಾವಟಿಲಿ ಹಿಡ್ಕೊಂಡು ಅಂದ್ರೆ ಅವನಿಗೆ ಬಕ್ಕೊಂಡು ಬದುಕಬೇಕು. ಈ ರೀತಿ ಬಂದುಬಿಟ್ಟಿತ್ತು. ಚಾರಿತ್ರಿಕ ಯುಗದಲ್ಲಿ ಯಜ್ಞದ ಸ್ವರೂಪ ಹಾಗಾಗ್ಬಿಟ್ಟಿತ್ತು. ಆದ್ರಿಂದಲೇ ಬುದ್ಧ ಈ ಯಜ್ಞನೆಲ್ಲ ಬಿಸಾಕು ಅಂದ. ಅದು ತಪ್ಪಾಯಿತು. ಅದನ್ನ ತಿದ್ದೋದಕ್ಕೋಸ್ಕರ ಯಜ್ಞದ ಸ್ವರೂಪ ಹಾಗಲ್ಲಪ್ಪ, ತಪ್ಪು, ಬಿಸಾಕು ಅಂತ ಬಿಸಾಕೋದಲ್ಲ, ಯಜ್ಞದಿಂದನೇ ಬದುಕು, ಯಜ್ಞ ಇಲ್ಲದೆ ಬದುಕಿಲ್ಲ, ಪ್ರಪಂಚ ಇಲ್ಲ, ಅದನ್ನು ತೋರಿಸ್ಬೇಕಾಯ್ತು. ಆದ್ರಿಂದ ಶಂಕರರು
ಉದಯಿಸಬೇಕಾಯ್ತು, ಅವತಾರ ಮಾಡಬೇಕಾಯ್ತು. ಹಾಗಾಗಿ ಆ ಯಜ್ಞದ ಸ್ವರೂಪದಲ್ಲಿ ಈಗ ಏನಿದೆ ಅದರ ದಕ್ಷಿಣೆ ಏನು ಅಂದ್ರೆ ತಪ, ಸತ್ಯ, ದಾನ, ಆರ್ಜವ, ಅಹಿಂಸಾ ಮತ್ತೆ ಋತ ಇವೆಲ್ಲವೂ ಕೂಡ ಅದಕ್ಕೆ ದಕ್ಷಿಣೆ. ಅಂಥ ದಕ್ಷಿಣೆಯನ್ನ ಕೊಡುವವಳು ಯಾರೋ ಅವಳು ವರದ. ಈ ರೀತಿಯಲ್ಲಿ ತಾಯಿ ನಮಗೆ ಕರ್ತವ್ಯಗಳನ್ನ, ಶರೀರವನ್ನ ಕೊಟ್ಟಿದ್ದಾಳೆ. ಶರೀರದಲ್ಲಿ ಇಂದ್ರಿಯ, ಮನಸ್ಸು, ಬುದ್ಧಿ, ಅಂತಃಕರಣಗಳನ್ನ ಇಟ್ಟಿದ್ದಾಳೆ. ಇಂದ್ರಿಯ, ಮನಸ್ಸು, ಬುದ್ಧಿ, ಅಂತಃಕರಣಗಳು ಚಟುವಟಿಕೆಯಲ್ಲಿ ತೊಡಗುವ ಶಕ್ತಿಯನ್ನ ಕೊಟ್ಟಿದ್ದಾಳೆ. ಅದರಲ್ಲಿ ನಿರ್ವಂಚನೆಯಾಗಿ ಬದುಕುವಂತಹ ಯಜ್ಞರೂಪದ ತತ್ವವನ್ನ ಇಟ್ಟಿದ್ದಾಳೆ. ಅದರ ಫಲವಾಗಿ ಸತ್ಯ, ದಾನ, ತಪ, ಆರ್ಜವ ಇತ್ಯಾದಿ ಫಲಗಳನ್ನ ಕೊಟ್ಟಿದ್ದಾಳೆ. ಈ ಎಲ್ಲವೂ ಸೇರಿದಾಗ ಅವಳ ಸ್ವರೂಪ ಏನು? ವರದ. ಸ್ಪಷ್ಟ ಆಗಿದೆ ಅಲ್ಲ? ಇದು ವರದ ಅನ್ನುವ ತಾಯಿಯ ರೂಪ. ಸಾಮಾನ್ಯವಾಗಿ ವರದ ಅಂದ ತಕ್ಷಣ ನಮ್ಗೆಲ್ಲ ಗೊತ್ತಾಗೋದು ಕೇಳಿದ ವರ ಕೊಡ್ತಾನೆ. ನಾನು ಬೇಡಿ ಬೇಡಿ ಸಾಕಾಯ್ತು, ಇಷ್ಟೆಲ್ಲ ವ್ರತ ಪೂಜೆ ಎಲ್ಲ ಮಾಡಿದೆ, ದೇವ್ರು ನಂಗೆ ಏನು ಕೊಡ್ಲಿಲ್ಲ. ಕೊಟ್ಟಿದ್ದಾನೆ, ಕೊಡ್ತಾನೆ ಇದ್ದಾನೆ, ಕೊಟ್ಟಿದ್ದನ್ನ ನೀನ್ ನೋಡ್ತಾ ಇಲ್ಲ, ಆದ್ರಿಂದ ಇನ್ನು ನಾನು ದೇವ್ರಿಗೆ ದೀಪ ಹಚ್ಚಲ್ಲ, ಪೂಜೆ ಮಾಡಲ್ಲ ಅಲ್ಲ. ವರದ ಅಂದಾಗ ಈ ರೀತಿಯ ಒಂದು ಭಾವವನ್ನು ನಾವು ಭಾವಿಸಿಕೊಂಡ್ರೆ ಆಗ ವರದ ತತ್ವದ ಒಂದು ವಿಕಾಸ ನಮಗೆ ಅರ್ಥ ಆಗುತ್ತೆ. ಇನ್ನು ವರದ ಅನ್ನುವ ನಾಮ ನಾವು ಹೇಳ್ಕೊಳ್ತಾ ಬಂದಿದ್ದೇವೆ. ಪ್ರತಿದಿನದ ಪ್ರತಿ ಒಂದು ಇದಕ್ಕೆ ದೇವಿ ಇದ್ದಾಳೆ. ಆ ದೇವಿಗೆ ಏನು ಹೆಸರು ಅಂತ. ಇದು ವರದ ಅನ್ನುವುದು ಇದು ಕೃಷ್ಣ ಪಕ್ಷದ ನವಮಿ ತಿಥಿಗೆ ಸಂಬಂಧಪಟ್ಟಿದ್ದು. ನವಮಿ ತಿಥಿಯಲ್ಲಿ ಕೃಷ್ಣ ಪಕ್ಷ ಆಗಲಿ ಶುಕ್ಲ ಪಕ್ಷ ಆಗಲಿ ನವಮಿ ತಿಥಿಯ ದೇವಿಯ ಹೆಸರು ವರದ. ಮತ್ತೆ ದುರ್ಗಾ ಸಪ್ತಶತಿಯಲ್ಲಿ ದೇವಿ ತಾನು ಹೇಳಿಕೊಂಡಿದ್ದಾಳೆ, ನನಗೆ ಇಷ್ಟವಾದ ದಿನಗಳು ಯಾವುದು ಅಂತ. ಅಷ್ಟಮಿ, ನವಮಿ, ಚತುರ್ದಶಿ, ಅಮಾವಾಸ್ಯೆ ಮತ್ತು ಹುಣ್ಣಿಮೆ. ಈ ದಿನಗಳಲ್ಲಿ ಯಾರು ನನ್ನನ್ನು ಕೊಂಡಾಡಿದರು ಅವರಿಗೆ ಬೇಕಾದ್ದೆಲ್ಲವನ್ನ ನಾನು ಕೊಡ್ತೇನೆ. ಈಗ ನಾವು ನೋಡಿದ್ವಲ್ಲ, ರಕ್ಷಾಂಸಿ ಯತ್ರೋಗ್ರ ವಿಶಾಶ್ಚನಾಗಹ ಯತ್ರಾರಯೋ ದಸ್ಯುಬಲಾನಿ ಯತ್ರ. ಅಂದ್ರೆ ಯಾವ ಯಾವ ಭಯ ಇದೆಯೋ, ಎಲ್ಲಿ ಸರ್ಪಭೀತಿ, ಎಲ್ಲಿ ವಿಷಭೀತಿ, ಎಲ್ಲಿ ಮಾಯಾಮಾಟದ ಭೀತಿ, ಎಲ್ಲಿ ಇದು ದಸ್ಯುಗಳ ಭೀತಿ, ಕಾಡಿನ ಮಧ್ಯದಲ್ಲಿ ಕ್ರೂರ ಪ್ರಾಣಿಗಳ ಭೀತಿ, ಸಮುದ್ರದ ಮಧ್ಯದಲ್ಲಿ ಅಪ್ಪಳಿಸುವ ಅಲೆಗಳ ಭೀತಿ, ಹಡಗು ಮುರಿದು ಹೋಗುವ ಭೀತಿ, ಆ ಎಲ್ಲವನ್ನ ನಾನು ನಿವಾರಣೆ ಮಾಡ್ತೇನೆ ಅಂತ ತಾಯಿ ದುರ್ಗಾ ಸಪ್ತಶತಿಯಲ್ಲಿ ಹೇಳಿದ್ದಾಳೆ. ಆದ್ರಿಂದ ಆ ನವಮಿ ತಿಥಿ ವರವನ್ನ ಕೊಡುವಂತಹ ಒಂದು ತಿಥಿ ಎಂಬುದಾಗಿ ಹೇಳಿ, ಆದ್ರಿಂದ ದೇವಿಯನ್ನ ನಾವು ಒಲಿಸಿಕೊಳ್ಳುವುದಕ್ಕೆ ಬೇಕಾದಂತಹ ಪೂಜ್ಯತಮವಾದ ತಿಥಿ ನವಮಿ ಎಂಬುದಾಗಿ ಹೇಳ್ತಾರೆ. ಆದ್ರಿಂದಲೇ ಸಾಮಾನ್ಯವಾಗಿ ನವಮಿ ತಿಥಿಯಲ್ಲಿ ಮಂಗಳ ಕಾರ್ಯಗಳಿಗೆ ನವಮಿ ತಿಥಿಯನ್ನ ಇಡೋದಿಲ್ಲ. ಆದರೆ ಇತ್ತೀಚೆಗೆ ಇಡ್ತಾರೆ. ಅಂದ್ರೆ ಮದುವೆ ಇತ್ಯಾದಿ ಮಂಗಳ ಕಾರ್ಯಗಳನ್ನ ನವಮಿ ತಿಥಿಯಲ್ಲಿ ಮಾಡಲ್ಲ. ಅಷ್ಟಮಿ ನವಮಿಗಳನ್ನ ಪಿತೃದೇವತೆಗಳ ತಿಥಿ ಎಂಬುದಾಗಿ ಕೂಡ ಕರೀತಾರೆ. ಪಿತೃದೇವತೆಗಳ ಅನುಗ್ರಹದಿಂದನೇ ನಮ್ಮ ಭೌತಿಕವಾದ ಬದುಕು ವಿಕಾಸಗೊಳ್ಳೋದು. ಆ ಒಂದು ಭೌತಿಕ ವಿಕಾಸಕ್ಕೆ ಬೇಕಾದದ್ದಕ್ಕೆ ಪ್ರತಿಬಂಧಕವಾಗುವ ಮಂಗಳಮಯವಾದ ಒಂದು ಇದನ್ನ ನಾವು ಅದು ಇಟ್ಕೊಳ್ಬಾರ್ದು ಅನ್ನುವ ಹಿನ್ನೆಲೆಯಲ್ಲಿ ನವಮಿ ತಿಥಿಯನ್ನ ಉಪಯೋಗಿಸಬಾರದು ಅಂತ ಹೇಳ್ತಾರೆ. ಹಾಗಾಗಿ ಈಗ ನವಮ್ಯಾಂಚ ಸದಾ ಪೂಜ್ಯಾಯಿಯಂ, ನವಮಿ ತಿಥಿಯಲ್ಲಿ ಇವಳನ್ನ ಯಾವಾಗಲೂ ಪೂಜಿಸಿದರೆ ಇವಳು ಹೇಗೆ ಸಮಾಧಿನ, ಇದನ್ನ ಇಷ್ಟೊತ್ತು ವರದ ಅಂದಾಗ ನಾವು ಹೇಳಿರೋದು ಮರಿಬಾರ್ದು. ಸಮಾಧಿ ಅಂದ್ರೇನು? ಕಣ್ಣು ಮುಚ್ಕೊಂಡ್ಬಿಟ್ಟು ಕೈಕಾಲೆಲ್ಲ ಅಲ್ಲ, ದೇವರ ಜೊತೆಯಲ್ಲಿ ಸೇರ್ಕೊಂಡಿರೋದು. ಈಗ ಹೇಳಿದ್ವಲ್ಲ, ಕಣ್ಣು ನೀನು ಕೊಟ್ಟಿರೋದು, ಕೈ ನೀನು ಕೊಟ್ಟಿರೋದು, ನೀನು ಕೊಟ್ಟಿರುವ ಈ ಕಣ್ಣಿಂದ ಈ ಕಣ್ಣು ನೋಡ್ತಾ ಇದೆ, ಇದಕ್ಕಿಂತ ದೊಡ್ಡ ವರ ಬೇಕಾ? ಅಮ್ಮ, ನೀನು ನಿನ್ನ ಒಂದು ಕರುಣೆಯಿಂದ ನನ್ನ ಕಣ್ಣು ಇಷ್ಟು ವಯಸ್ಸಾದರೂ ನೋಡ್ತಾ ಇದೆಯಲ್ಲಮ್ಮ, ಈ ಕಣ್ಣಿನಿಂದ ಏನೇನನ್ನೋ ನೋಡೋ ಬದಲು ನಿನ್ನನ್ನು ನೋಡುವಂಥ ಒಂದು ಸೌಭಾಗ್ಯವನ್ನ ಕೊಡಮ್ಮ ಅಂತ ಬೇಕಾದ್ರೆ ಕೇಳ್ಬೋದು. ಹಾಗೆ ಆ ಎಲ್ಲವನ್ನ ಸಮಾಧಿನ ಅಂದಾಗ ಪ್ರತಿಯೊಂದು ಕ್ರಿಯೆಯಲ್ಲಿ ಪರಮಾತ್ಮನ ಜೊತೆ ಸೇರುವುದು. ಸಮಾಧಿ ಅಂದ್ರೆ ಜೊತೆ ಸೇರುವುದು. ಪ್ರತಿಯೊಂದು ಕ್ರಿಯೆಯಲ್ಲಿ, ಪ್ರತಿಯೊಂದು ಇಂದ್ರಿಯದಲ್ಲಿ ಆ ಪರಮಾತ್ಮನ ಜೊತೆಯಲ್ಲಿ ಸೇರಿದ ಒಂದು ನಡೆ ಏನಿದೆ, ಅದರಂತೆ ದೇವಿಯನ್ನ ನಾವು ಪ್ರಾರ್ಥನೆ ಮಾಡಿದರೆ, ಪೂಜೆ ಮಾಡಿದರೆ, ಅವಳು ನವಮಿ ತಿಥಿಯಲ್ಲಿ ಮಾಡಿದ ಪೂಜೆಯಿಂದ ವರದಾ ಸರ್ವಲೋಕಾನಾಂ, ಎಲ್ಲ ಲೋಕಗಳಿಗೆ ವರವನ್ನ ಕೊಡುವವಳು ಆಗ್ತಾಳೆ ಅನ್ನುವುದನ್ನ ಭವಿಷ್ಯತಿ ನ ಸಂಶಯ ಎಂಬುದಾಗಿ ಶಾಸ್ತ್ರಗಳು ಹೇಳುತ್ತೆ. ಸಂದೇಹ ಬೇಡ ಇದರಲ್ಲಿ ಅಂತ.
ಮತ್ತೆ ತಾಯಿ ವರವನ್ನ ಕೊಡುವಾಗ, ಇಷ್ಟು ಸುದೀರ್ಘವಾಗಿ ನಾವು ಹೇಳಿಕೊಂಡಾಗ, ವರವನ್ನ ಕೊಡುವಾಗ ಏನಂತ ಹೇಳಿದಾಳೆ? ಅವಳು ಕೇಳಿದಾಳೆ, ಸ್ವಾರ್ಥಪರವಾದ ವರವನ್ನ ಬೇಡಿರಿ. ಏನ್ ಬೇಡಬೇಕು? ಲೋಕಹಿತ ಕಾಮ್ಯವಾದ ವರವನ್ನ ಬೇಡಿ. ಅಲ್ಲೇ ನಮಗೆ ಗೊತ್ತಾಗತ್ತೆ ವರ ಅಂದ್ರೆ ಏನು ಅಂತ. ಯಾವ ಲೋಕವನ್ನ ತಾಯಿ ಸೃಷ್ಟಿ ಮಾಡಿದಾಳೋ ಆ ಲೋಕ ಚೆನ್ನಾಗಿರುವುದೇ ತಾಯಿಯ ಆಸೆ. ಆದ್ರಿಂದ ಆ ಲೋಕ ಚೆನ್ನಾಗಿರುವುದಕ್ಕೆ ಬೇಕಾದ ವರವನ್ನ ಬೇಡ್ಕೊಳ್ರಪ್ಪ, ಅದನ್ನ ನಾನು ಖಂಡಿತವಾಗಿ ಕೊಡ್ತೇನೆ ಎಂಬುದಾಗಿ ತಾಯಿ ಹೇಳಿದಾಳೆ. ಆ ರೀತಿಯಲ್ಲಿ ತಾಯಿ ವರದ. ಇನ್ನು ಮುಂದಿನ ನಾಮ ವಾಮ ನಯನ. ವಾಮ ಅಂತ ಹೇಳಿದ್ರೆ ಸುಂದರವಾದ ಕಣ್ಣು. ವಾಮ ಅಂದ್ರೆ ಕಣ್ಣು, ವಾಮ ಅಂದ್ರೆ ಸುಂದರ ಅಂತ ಅರ್ಥ. ವಾಮನಯನ ಅಂದ್ರೆ ಸುಂದರವಾದ ಕಣ್ಣು. ಯಾರಿಗೆ ಸುಂದರವಾದ ಕಣ್ಣಿದೆಯೋ ಅವಳು ವಾಮನಯನ. ಇದು ಸರಳವಾದಂಥ, ಮೊದಲಿಗೆ ನಮಗೆ ವಾಮನಯನ ಅನ್ನುವ ಶಬ್ದ ಕೇಳಿದ ತಕ್ಷಣ ಗೊತ್ತಾಗುವಂಥದ್ದು. ಈಗ ಕಣ್ಣಿನಲ್ಲಿ ಸೌಂದರ್ಯ ಅಂದ್ರೆ ಕಣ್ಣು ಮೀನಿನಂತೆ ಇರೋದು ಸೌಂದರ್ಯ ಅಲ್ಲ, ಕಣ್ಣಿನ ಕಮಲದಂತೆ ಇರೋದು ಸೌಂದರ್ಯ ಅಲ್ಲ. ಪರಮಾತ್ಮನನ್ನ ಹೇಳುವಾಗ ಕಮಲ ನಯನ ರಾಮ್ ಅಂತ ಹೇಳುವಾಗ ಆ ಕಮಲ ನಯನ ಏನನ್ನ ತೋರಿಸುತ್ತೆ? ನಮಗೆ ಶಾಂತಿಯನ್ನ, ನೆಮ್ಮದಿಯನ್ನ ಕರುಣಿಸುವಂಥದ್ದು. ಆದ್ರಿಂದ ಈ ಕಣ್ಣಿನಲ್ಲಿ ನೋಡುವ ಸೌಂದರ್ಯ ಅಲ್ಲ. ಯಾರನ್ನೇ ಅವರು ನೋಡುವಾಗ ಅವ್ರ ಕಣ್ಣು ನೋಡು ಎಷ್ಟು ದಯಾಪೂರ್ಣವಾಗಿದೆ, ಎಷ್ಟು ಸ್ನೇಹಪೂರ್ಣವಾಗಿದೆ, ಎಷ್ಟು ಆನಂದವನ್ನ ಕೊಡುವಂತೆ ಇದೆ. ಅದರಿಂದ ಕಣ್ಣು ದೊಡ್ಡ ಚಿಕ್ಕ ಅಲ್ಲ. ಆ ಕಣ್ಣಿನಲ್ಲಿರುವ ಪ್ರೀತಿ ಭಾವ, ಸ್ನೇಹ ಭಾವ, ಆ ದಯಾಭಾವ. ಅದರಿಂದ ವಾಮನಯನ ಅಂದಾಗ ಈಗ ವರದ ಜೊತೆಯಲ್ಲಿ ನಾವು ಸೇರಿಸಿಕೊಂಡ್ರೆ ಏನಾಯ್ತು? ಅವಳ ಕರುಣೆಯಿಂದ ವರವನ್ನ ಕೊಡುವ ಆ ದಯಾರೂಪದ ನೋಟ ಇದೆಯಲ್ಲ, ದಯಾ ಈಕ್ಷಿತ್ವ, ಅದನ್ನ ವಾಮನಯನ ಅಂದ್ರೆ ದಯಾಪೂರ್ಣವಾದ ನೋಟ ಉಳ್ಳವಳು ವರದ ವಾಮನಯನ. ಇನ್ನು ವಾಮ ಅಂದ್ರೆ ಎಡ ಅಂತ ಅರ್ಥ. ಎಡ ಅಂದ್ರೆ ಏನು? ಸಾಮಾನ್ಯವಾಗಿ ಎಡಪಂಥೀಯರು ಹೀಗೆಲ್ಲ ಹೇಳ್ತಾರಲ್ಲ, ಅಂದ್ರೆ ಎಲ್ಲರೂ ಏನನ್ನ ನೋಡ್ತಾರೆ ಅದನ್ನ ಬಿಟ್ಟು ಬೇರೆದನ್ನ ನೋಡೋರು ಅಂತ. ಅದರಿಂದ ಏನು ಒಳ್ಳೇದಿದೆ ಅದನ್ನ ನೋಡ್ಬೇಕು ತಾನೆ. ಈಗ ಎಡಪಂಥೀಯರದಲ್ಲಿ ಇರೋದು ಅದೇ ತಾನೆ. ಎಲ್ಲ ಇರೋದನ್ನ ಬಿಟ್ಟು ಇಲ್ಲದೆ ಇರೋದನ್ನ ಹುಡುಕ್ತಾರೆ, ಬೇರೆ ಹುಡುಕಿ ಹೇಳುತ್ತಾರೆ. ಹಾಗೆ ವಾಮ ಅಂದ್ರೆ ಇಲ್ಲದೆ ಇರೋದು. ಆದರೆ ತಾಯಿಯಲ್ಲಿ ನೋಡಿ, ವಾಮನಯನ ಅನ್ನುವುದು ನಮ್ಮೊಳಗೆ ಕೋಟಿ 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 ಜನ್ಮಗಳ ಕೋಟಿ ಕೋಟಿ ತಪ್ಪುಗಳಿದೆ, ಅಪರಾಧಗಳಿದೆ. ಅದು ಯಾವುದನ್ನು ನೋಡದೆ ನಮ್ಮಲ್ಲಿರುವ ಒಂದೇ ಒಂದು ಗುಣ, ಒಂದು ಬಾರಿ ಅಮ್ಮ ಅಂದ್ರೆ ಸಾಕು ಎಲ್ಲ ಮರ್ತೋಗ್ಬಿಡ್ತಾಳೆ. ಹಾಗೆ ಅದು ಅವಳ ವಾಮ ನೇತೃತ್ವ. ಅವಳ ಕಣ್ಣಲ್ಲಿ ಇರುವಂತ ವಾಮನಯನ ಅಂದ್ರೆ ಎಲ್ಲರೂ ನೋಡುವಂತ ನೋಟದಿಂದ ಆಕೆ ನೋಡೋದಿಲ್ಲ. ಲೋಕದಲ್ಲಿರುವ ಎಷ್ಟು ತಪ್ಪುಗಳಿದೆ ಅದನ್ನ ನಾವು ಅನೇಕ ಬಾರಿ ಹೇಳ್ಕೊಂಡಿದ್ದೇವೆ, ನಮ್ಮೆಲ್ಲರ ಅನುಭವದಲ್ಲೂ ಇದೆ. ಮನುಷ್ಯರಿಗೆ ಎಷ್ಟೆಷ್ಟು ಒಳ್ಳೇದು ಮಾಡ್ತೀವಿ, ನಮ್ಮದೇ ಹೊಟ್ಟೆಯಲ್ಲಿ ಬಂದಿರುವಂತ ಮಕ್ಕಳಿಗೆ, ನಮ್ಮ ಒಡ ಹುಟ್ಟಿದವರಿಗೆ, ಯಾರ್ಯಾರಿಗೆ ನಾವು ಎಷ್ಟೆಷ್ಟು ಒಳ್ಳೇದು ಮಾಡಿದ್ರು ಒಂದೇ ಒಂದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಉದ್ದೇಶವಿಲ್ಲದೆಯೋ ಉದ್ದೇಶ ಏನೋ ಆಗ್ಬಿಡುತ್ತೆ ತಪ್ಪು. ನೋಡು ಹೀಗ್ ಮಾಡಿದ್ಲು, ನೋಡು ಮಾಡಿದ ಅಷ್ಟು ಒಳ್ಳೇದಿದೆಯಲ್ಲ ಅದು ಲೆಕ್ಕಕ್ಕೆ ಬರೋದಿಲ್ಲ. ಹೀಗ್ ಮಾಡಿದ್ರು ಅದನ್ನೇ ಹೇಳ್ತಾರೆ ತಾನೆ. ಅದು ವಾಮ. ಎಲ್ಲಿ? ಮನುಷ್ಯರಲ್ಲಿ. ತಾಯಿಯಲ್ಲಿ ವಾಮ ಏನು? ಇಷ್ಟೆಲ್ಲ ತಪ್ಪುಗಳ ಮಧ್ಯದಲ್ಲಿ ಒಂದು ಒಳ್ಳೇದಿದೆಯಲ್ಲ ಅದನ್ನ ಹುಡುಕ್ತಾಳೆ. ಅದರಿಂದ ಶ್ರೀಮಾತೆ ಶಾರದಾ ದೇವಿಯವರು ಹೇಳುವಾಗ ದೇವರನ್ನ ಏನು ಬೇಡಬೇಕಪ್ಪ ಅಂತ ಕೇಳಿದ್ರೆ, ಮತ್ತೊಬ್ಬರ ದೋಷವನ್ನ ನೋಡದೇ ಇರುವ ಕಣ್ಣನ್ನ ನನಗೆ ಕೊಡು ದೇವ್ರೆ ಅಂತ ಕೇಳಿಬಿಟ್ರೆ ಅದೇ ಮುಕ್ತಿಗೆ ದಾರಿ ಅಂತ ಹೇಳ್ತಾರೆ. ಅದರಿಂದ ಆಕೆ ಅವರೇ ದೈವಿ ಸ್ವರೂಪ, ಆದ್ರೆ ಅವರು ದೇವರ ಮುಂದೆ ನಿಂತ್ಕೊಂಡು ಅದನ್ನು ಕೇಳದೆ ನಾನು ಅಂತ ಹೇಳ್ತಾರೆ. ಹಾಗೆ ಬೃಂದಾವನಕ್ಕೆ ಹೋಗಿದ್ದಾಗ ಬೃಂದಾವನದಲ್ಲಿ ಅಲ್ಲಿ ನಿಂತುಕೊಂಡು ನಾನು ಇದನ್ನು ಕೇಳಿದೆ ಅಂತ. ಆದ್ರಿಂದ ನಮ್ಮ ಸ್ವಭಾವನೇ ಅದು. ಆದ್ರಿಂದ ಅದನ್ನ ನಾವು ಏನು ಹೇಳುವ ಹಾಗೂ ಇಲ್ಲ. ಯಾಕೆ ಅಂದ್ರೆ ಉಪನಿಷತ್ ಹೇಳುತ್ತೆ, ಪರಾಂಚಿ ಖಾನಿ ವ್ಯತೃಣತ್ ಪ್ರಜಾಪತಿ. ಬ್ರಹ್ಮ ಇಂದ್ರಿಯಗಳನ್ನ ಹೀಗೆ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ, ನಮ್ದೇನ್ ತಪ್ಪು? ಅದರಿಂದ ಅದನ್ನೇ ನೋಡುತ್ತೆ. ಆದ್ರೆ ಆವೃತ್ತ ಚಕ್ಷುರ ಅಮೃತತ್ವ ಮಿಚ್ಚನ್, ಇನ್ನೊಬ್ಬ ಇದಾನಲ್ಲ ಅವನನ್ನು ನೋಡು ನೀನು, ಅವನಂತೆ ನಾನು ಆಗ್ಬೇಕು ಅಂತ ಯಾಕೆ ಯೋಚನೆ ಮಾಡಲ್ಲ?
ಆ ರೀತಿ ಇಂದ್ರಿಯಗಳನ್ನ ಒಳಗೆ ತೆಗೆದು ನೋಡು. ಒಳಗಿರುವ ಶಕ್ತಿ ಅದೇ ವಾಮ, ಸಂಯದ್ವಾಮ ಅನ್ನಲ್ಲ, ಅದನ್ನ ಅಕ್ಷಿವಿದ್ಯಾ ಅಂತಾರೆ, ಉಪಕೋಸಲ ವಿದ್ಯಾ ಅಂತಾರೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ. ಆದ್ರಿಂದ ಆ ನೋಡುವ ನೋಟ ಇದೆಯಲ್ಲ, ನೋಡುವ ನೋಟವನ್ನ ಬರೀ ಕಣ್ಣೇ ನೋಡುತ್ತಾ, ಈ ಕಣ್ಣೇ ನೋಡುತ್ತೆ ಅನ್ನೋದಾದ್ರೆ ಸತ್ತೋಗಿರೋನ್ ಕಣ್ಣು ನೋಡ್ಬೇಕು ತಾನೆ? ಯಾಕೆ ನೋಡ್ತಾ ಇಲ್ಲ? ಅದಕ್ಕೆ ಏನು ಸೇರ್ಬೇಕು? ಆ ಚೈತನ್ಯ ಇಲ್ಲ. ಆ ಚೈತನ್ಯ ಎಲ್ಲಿದೆ? ಆ ಚೈತನ್ಯವನ್ನ ನೋಡು. ಬರೀ ಕಣ್ಣನ್ನ ನೋಡಿದ್ರೆ ಅದರಿಂದ ನಿನಗೆ ಏನು ಲಾಭ ಇಲ್ಲ. ಕಣ್ಣಿಗೆ ನೋಡುವ ವಸ್ತುವನ್ನ ನೋಡಿದ ಆ ಶಕ್ತಿ, ನೋಡಿದ್ದನ್ನು ಗ್ರಹಿಸುವ ಬುದ್ಧಿ, ಆ ಎಲ್ಲದರ ಹಿಂದೆ ಇರುವ ಆ ಚೈತನ್ಯ, ಅದನ್ನ ನೋಡಿದೀಯಾ? ಅದು ಆವೃತ್ತ ಚಕ್ಷು. ಕಣ್ಣು ಹೀಗೆ ಇರ್ಲಿ, ಇದು ನೋಡ್ತಾ ಇದೆಯಲ್ಲ, ಇದನ್ನೆಲ್ಲ ಇದು ಎಲ್ಲಿಂದ ನೋಡ್ತಿದೆ, ಹೇಗೆ ನೋಡ್ತಿದೆ, ಇದಕ್ಕೆ ನೋಡೋದಕ್ಕೆ ಆಗತ್ತಾ? ಇಲ್ಲ. ನಾನು ಅಂದ್ರೆ ಯಾರು? ಆ ಆವೃತ್ತ ಚಕ್ಷುರ ಅಮೃತತ್ವಮಿಚ್ಛನ್ ಕಶ್ಚಿದ್ದೀರ ಪ್ರತ್ಯಗಾತ್ಮಾನ ಮೈಕ್ಷತ್. ಆದ್ರಿಂದ ಪರಮಾತ್ಮ ಕಣ್ಣನ್ನ ಹೊರಮುಖಕ್ಕೆ ಸೃಷ್ಟಿ ಮಾಡಿದ್ದಾನೆ ನಿಜ. ಅದನ್ನ ಒಳಕ್ಕೆ ನಾವು ಭಾವಿಸದೆ ಹೋದರೆ, ಕಣ್ಣು ನೋಡ್ತಿರೋದು ಹೇಗೆ, ಕೈ ಹೀಗೆ ಮಾಡಿದ್ ಹೇಗೆ, ಬಾಯಲ್ಲಿ ಮಾತು ಬರ್ತಿರೋದು ಹೇಗೆ, ಇದೆಲ್ಲ ಬರಬೇಕಾದ್ರೆ ಆ ಪರಮಾತ್ಮನ ದಯೆ ಇಲ್ಲದೆ ಅದು ಆಗೋದಿಲ್ಲ ಅನ್ನುವುದೇ ವಾಮ ನಯನ. ಆ ವಿದ್ಯೆಯನ್ನೇ ಸಂಯದ್ವಾಮ ಎಂಬುದಾಗಿ ಹೇಳುತ್ತಾರೆ. ಇದನ್ನ ನಾವು ಹಿಂದೆ ಹೇಳಿಕೊಂಡಿದ್ದೇವೆ. ಸತ್ಯಕಾಮ ಜಾಬಾಲ ಅವನ ವಿಷಯ ನಮಗೆ ಗೊತ್ತಿದೆ. ಆ ಸತ್ಯಕಾಮನ ಹತ್ತಿರ ಒಬ್ಬ ಶಿಷ್ಯ ಬಂದಿದ್ದಾನೆ. ಅವನು ವಿದ್ಯೆಯನ್ನ ಕಲಿಯೋದಕ್ಕೆ ಒಬ್ಬ ಗುರು ಇದ್ದಾನೆ ಅಂದ್ರೆ ಅನೇಕ ಶಿಷ್ಯರು ಬರ್ತಾರೆ. ಎಲ್ಲರಿಗೂ ವಿದ್ಯೆಯನ್ನ ಹೇಳಿಕೊಟ್ಟು ಇವನು ಆಯ್ತಪ್ಪ ನಿನ್ನ ಗುರುಕುಲವಾಸ, ನಿನ್ ಮನೆಗೆ ಹೋಗ್ಬೋದು ಅಂತ ಕಳಿಸಿದ್ದಾನೆ. ಇವನೊಬ್ಬ ಕೋಸಲ ಇದ್ದಾನಲ್ಲ, ಉಪಕೋಸಲ, ಅವನನ್ನ ಕಳಿಸಿಲ್ಲ, ಇಟ್ಕೊಂಡೇ ಇದ್ದಾನೆ. ಇವನಿಗೇನಪ್ಪ ಅಂದ್ರೆ, ನಾ ಹೇಳಿದ್ನಲ್ಲ, ಅದನ್ನ ನೋಡಿದಾಗ ಬರುತ್ತೆ. ಅವರನ್ನೆಲ್ಲ ಕಳಿಸಿದ್ರು ಗುರುಗಳು, ನನ್ನನ್ನ ಕಳಿಸ್ಲಿಲ್ಲ. ನನಗೆ ಏನನ್ನ ಕೊಡಬೇಕು ಅದನ್ನ ಗುರುಗಳು ಕೊಟ್ಟಿಲ್ಲ. ನನ್ನಲ್ಲಿ ಏನೋ ಲೋಪ ಇದೆ. ಆದ್ರೆ ಪಾಪ ಅವನು ದುರ್ಬುದ್ಧಿಯವನಾಗಿರ್ಲಿಲ್ಲ. ನನ್ನಲ್ಲಿ ಏನೋ ಲೋಪ ಇದೆ, ನನ್ನಲ್ಲೇನೋ ದೋಷ ಇದೆ, ಅದನ್ನ ನಾನು ಹೇಗೆ ಸರಿ ಮಾಡ್ಕೊಳ್ಬೇಕು? ಆದ್ರಿಂದ ಅವನು ಗುರುಗಳನ್ನ ಪದೇ ಪದೇ ಕೇಳ್ತಿದ್ದ. ಗುರು ಏನು ಹೇಳಲಿಲ್ಲ. ಒಂದು ದಿವಸ ಅಂದ್ರೆ ಗುರುಕುಲದಲ್ಲಿ ಅಮ್ಮನೇ ಗುರುಪತ್ನಿನೇ ಊಟ ಬಡಿಸೋದು, ಅವಳೇ ಅಮ್ಮ, ಇವನೇ ತಂದೆ. ಹಾಗಾಗಿ ಗುರುಪತ್ನಿ ಊಟ ಬಡಿಸುವಾಗ ನೋಡ್ತಾ ಇದ್ಲು. ಉಪಕೋಸಲ ಬೇಸರದಲ್ಲಿದ್ದ, ನೋವಿನಲ್ಲಿದ್ದ. ಯಾಕೆ ಮಗು, ಯಾಕೆ ದುಃಖದಲ್ಲಿದ್ದೀಯಾ ಅಂತ ಅನೇಕ ಬಾರಿ ಕೇಳಿದ್ಲು. ಅವನೇನು ಉತ್ತರ ಹೇಳಲಿಲ್ಲ. ಮತ್ತೆ ಮರುದಿನಾನು ಹಾಗೆ ಇದ್ದಾನೆ. ಆಗ ಯಾಕೆ ಮಗು, ಊಟದಲ್ಲೂ ನಿರಾಸಕ್ತಿ, ಎಲ್ಲದರಲ್ಲಿ ನಿರಾಸಕ್ತಿಯಾಗಿದೆಯಾ, ಏನು ಬಾಧೆ ಆಗ್ತಾ ಇದೆ ನಿನಗೆ? ಆಗ ಅವನು ಹೇಳ್ದ, ಅಮ್ಮ, ಗುರುಗಳು ಎಲ್ಲರ ಮೇಲೆ ಅನುಗ್ರಹ ಮಾಡಿದ್ದಾರೆ, ನನ್ನ ಮೇಲೆ ಮಾತ್ರ ಅನುಗ್ರಹ ಮಾಡ್ತಾ ಇಲ್ಲ. ನನ್ನ ಲೋಪದೋಷ ಏನೋ ಹೇಳಿದ್ರೆ ನಾನು ತಿದ್ದುಕೊಳ್ತೀನಿ. ನನಗೆ ಗುರು ಅನುಗ್ರಹ ಮಾಡೋ ಹಾಗೆ ದಯಮಾಡಿ ನೀವು ಮಾಡಿಮ್ಮ ಅಂತ ಕೇಳ್ಕೊಂಡ. ಆಗ ಪಾಪ ತಾಯಿ ಅಲ್ವಾ, ಕರುಣೆ ಬಂತು ಆಕೆಗೆ. ಆಮೇಲೆ ಗುರುಗಳ ಜೊತೆ ಮಾತಾಡುವಾಗ, ಸತ್ಯಕಾಮನ ಜೊತೆಯಲ್ಲಿ ಮಾತಾಡುವಾಗ ಗುರುಪತ್ನಿ ಹೇಳಿದ್ಲು, ಯಾಕೆ ನೀವು ಎಲ್ಲರಿಗೆ ಅನುಗ್ರಹ ಮಾಡಿದ್ದೀರಿ, ಉಪಕೋಸಲನಿಗೆ ಮಾತ್ರ ಯಾಕೆ ನೀವು ಅನುಗ್ರಹ ಮಾಡಲಿಲ್ಲ ಅಂತ ಕೇಳಿದ್ಲು. ಆದ್ರೆ ಸತ್ಯಕಾಮ ಏನ್ ಮಾಡ್ದ, ಜಾಗ ಬಿಟ್ಟು ಹೋದ. ಬರ್ಲೇ ಇಲ್ಲ. ಇವತ್ತು ಬರ್ಲಿಲ್ಲ, ನಾಳೆ ಬರ್ಲಿಲ್ಲ, ನಾಡಿದ್ದು ಬರ್ಲಿಲ್ಲ, ಉತ್ತರ ಕೊಡ್ಲಿಲ್ಲ, ಮನೆಯಿಂದ ಹೊರಟು ಹೋದ. ಈಗ ಮನೆಗಳಲ್ಲಿ ಸಾಮಾನ್ಯವಾಗಿ ಒಂದು ಕಾಲದಲ್ಲಿ ಅಗ್ನಿಗಳನ್ನ ಇಟ್ಕೊಂಡಿರ್ತಿದ್ರು. ಯಾವುದು? ದಕ್ಷಿಣ, ಆಹವನೀಯ, ಗಾರ್ಹಪತ್ಯ. ಅದರ ಜೊತೆಯಲ್ಲಿ ಇನ್ನೂ ಎರಡನ್ನೂ ಇಟ್ಕೊಳ್ಳೋರು ಇದ್ರು. ಒಟ್ಟು ಈ 3 ಅಗ್ನಿಗಳಲ್ಲಿದೆ. ತ್ರೇತಾ ಅಗ್ನಿ ಅಂತ ಕರೀತಾರೆ. ಅಗ್ನಿಗಳನ್ನ ಹಾಗೆ ಬಿಡುವಂತಿಲ್ಲ, ಅಗ್ನಿ ಸೇವೆ ಮಾಡಬೇಕು. ಈಗ ಇವನಿಗೆ ಬಂತು ಜವಾಬ್ದಾರಿ, ಉಪಕೋಸಲನಿಗೆ. ಯಾಕೆ ಅಂದ್ರೆ ಅಲ್ಲಿ ಆಶ್ರಮದಲ್ಲಿ ಬೇಕಾದಷ್ಟು ಮಕ್ಕಳಿದ್ದಾರೆ. ಇವನು ಸೀನಿಯರ್ ಮೋಸ್ಟ್, ಆಲ್ಮೋಸ್ಟ್ ಇವನು ಟೀಚರ್ ಆಗಬಹುದು, ಅಂದ್ರೆ ಒಬ್ಬ ಗುರುಕುಲ ಅಧಿಪತಿ ಆಗ್ಬಹುದು, ಅಷ್ಟು ಸೀನಿಯರ್ ಇದ್ದಾನೆ. ಆದ್ರೆ ಅವನಿಗೆ ಗುರು ಅನುಮತಿ ಕೊಟ್ಟಿಲ್ಲ ಅಷ್ಟೇ, ನೀನು ಹೋಗು ಅಂತ. ಆದ್ರಿಂದ ಅವನು ಗುರುಕುಲದಲ್ಲಿ ಇದ್ದಾನಲ್ವಾ, ಆದ್ರಿಂದ ಆ ಕರ್ತವ್ಯ ಅವನು ಮಾಡಬೇಕಾಯ್ತು. 2 ದಿನ 3 ದಿನ ಬೇರೆ ಯಾವುದರಲ್ಲಿ ಅವನಿಗೆ ಆಸೆ ಇಲ್ಲ, ಏನು ಊಟ ಇತ್ಯಾದಿಗಳಲ್ಲಿ. ಆದರೆ ಶ್ರದ್ಧೆಯಿಂದ ಭಕ್ತಿಯಿಂದ ಅವನು ತ್ರೇತಾ ಅಗ್ನಿಗಳ ಸೇವೆಯನ್ನ ಮಾಡಿದ. 3ನೇ ದಿನ ಅಗ್ನಿಗಳು ಮಾತಾಡಿಕೊಂಡವು. ಪಾಪ ಇವನು ಇಷ್ಟು ಶ್ರದ್ಧೆಯಿಂದ ಇದ್ದಾನೆ, ಎಷ್ಟು ಶ್ರದ್ಧಾನಿಷ್ಠೆಗಳಿಂದ ಗುರುಕುಲ ವಾಸ ಮಾಡ್ತಾ ಇದ್ದಾನೆ,
ಗುರು ಯಾಕೋ ವಿದ್ಯೆ ಕೊಟ್ಟಿಲ್ಲ, ನಾವೇ ಇವನಿಗೆ ವಿದ್ಯೆ ಕೊಡೋಣವಾ ಅಂತ ಆ 3 ಅಗ್ನಿಗಳು ಮಾತಾಡಿಕೊಂಡು ಒಂದೊಂದು ಅಗ್ನಿ ಒಂದೊಂದು ವಿದ್ಯೆಯನ್ನ ಅಂದ್ರೆ ಒಂದೊಂದು ಶಬ್ದವನ್ನ ಕಂ ಬ್ರಹ್ಮ ಅಂತ ಹೇಳಿಬಿಟ್ಟು ಒಂದು ಅಗ್ನಿ ಸುಮ್ಮನಾಗ್ಬಿಡ್ತು. ಇನ್ನೊಂದು ಅಗ್ನಿ ಬಂತು ಖಂ ಬ್ರಹ್ಮ ಅಂತ ಹೇಳಿ ಇನ್ನೊಂದು ಅಗ್ನಿ ಸುಮ್ಮನೆ ಆಗ್ಬಿಡ್ತು. ಪ್ರಾಣೋ ಬ್ರಹ್ಮ ಅಂದ್ಬಿಟ್ಟು ಇನ್ನೊಂದು ಅಗ್ನಿ ಸುಮ್ಮನೆ ಆಯ್ತು. ಅಲ್ಲಿಗೆ 3 ವಿದ್ಯೆಯನ್ನ ಬೋಧಿಸ್ತು ಆ 3. ಇನ್ನು ಉಳಿದಿದ್ದನ್ನ ತವ ಗುರು ಶಿಷ್ಟ, ಅವನು ಅನುಶಿಷ್ಟ, ನಿನ್ನ ಗುರು ಅವನು ಉಪದೇಶ ಮಾಡ್ತಾನೆ ಉಳಿದಿದ್ದನ್ನ, ಅವಶಿಷ್ಟಂ ತವ ಗುರು ಅನುಶಿಷ್ಟ ಅಂತ ಹೇಳ್ಬಿಡ್ತು. ಉಳಿದಿದ್ದನ್ನ ನಿನ್ನ ಗುರು ಹೇಳುತ್ತೆ ಅಂತ ಅಗ್ನಿಗಳು ಸುಮ್ಮನಾಗ್ಬಿಟ್ರು. ಈಗ ಇವನಿಗೆ ಕಂ ಬ್ರಹ್ಮ ಅಂದ್ರೆ ಗೊತ್ತಾಯ್ತು. ಕಂ ಅಂದ್ರೆ ಸುಖ, ಆನಂದ, ಸಂತೋಷ, ಅದು ಬ್ರಹ್ಮ ಗೊತ್ತಾಯ್ತು. ಖ ಅಂದ್ರೆ ಆಕಾಶ, ಅದು ಆಕಾಶ ಎಷ್ಟು ದೊಡ್ಡದೋ ಅದನ್ನ ಯಾರು ಕಲ್ಪನೆ ಮಾಡಕ್ಕಾಗುತ್ತೆ? ಬ್ರಹ್ಮ ಅಂದ್ರೆ ದೊಡ್ಡದು, ಎಷ್ಟು ದೊಡ್ಡದು, ಅಷ್ಟು ಆ ರೀತಿ ಆಕಾಶದಷ್ಟು ದೊಡ್ಡದು. ಇವೆರಡು ಗೊತ್ತಾಯ್ತು. ಪ್ರಾಣ ಬ್ರಹ್ಮ ಹೇಗೆ ಅದು ಗೊತ್ತಾಗ್ಲಿಲ್ಲ. ಮತ್ತೆ ಅಲ್ಲಿಗೆ ಗುರು ಬೇಕು. ಅವಶಿಷ್ಟಂ ತವ ಗುರು ಅನುಶಿಷ್ಟ ಅಂತ ಹೇಳ್ಬಿಟ್ಟಿದೆ. ಹಾಗೆ ಅವನು ಯೋಚನೆ ಮಾಡ್ತಾ ಇರುವಾಗ್ಲೇ ಗುರು ಬಂದ. ಗುರು ಮನೆಗೆ ಬಂದ ಗುರುವಿಗೆ ಗೊತ್ತಾಯ್ತು ಇವನಿಗೆ ಯಾರೋ ಉಪದೇಶ ಮಾಡಿದ್ದಾರೆ ಅಂತ. ಅವನು ಕೇಳ್ದ, ಹೀಗೆ ಏನಾಯ್ತು ಮಗು, ಏನ್ ಸಮಾಚಾರ? ಗುರುಗಳೇ, ಈ ತರ ಅಗ್ನಿಗಳು ನನಗೆ ಉಪದೇಶ ಮಾಡಿದವು, ನನಗೆ ಇದಿಷ್ಟು ಗೊತ್ತಾಯ್ತು, ಆದರೆ ಪ್ರಾಣ ಅನ್ನೋದು ಏನು ಅನ್ನೋದು ಅರ್ಥ ಆಗ್ಲಿಲ್ಲ. ಆಗ ಗುರು ಮುಂದಕ್ಕೆ ವಿಷಯವನ್ನ ಉಪದೇಶ ಮಾಡುವುದಕ್ಕೆ ಆರಂಭ ಮಾಡಿದ್ರು. ಅಲ್ಲಿ ಈ ಸಂಯದ್ವಾಮ ಅಂದಾಗ, ಈಗ ನಾನು ಏನು ಅಕ್ಷಿ ಅಂತ ಹೇಳಿದೆ, ಕಣ್ಣೊಳಗೆ ಒಬ್ಬ ಪುರುಷ ಇದ್ದಾನೆ. ಕಣ್ಣೊಳಗೆ ಆ ಆತ್ಮ ಚೈತನ್ಯ ಇಲ್ಲ ಅಂದ್ರೆ ಎಷ್ಟು ಕಣ್ಣು ದೊಡ್ಡದಾಗಿ ತೆಗೆದ್ರು, ಎಂಥ ಕೋಟಿ ಸೂರ್ಯ ಬೆಳಕಿದ್ರು ಕಾಣಕ್ಕಾಗಲ್ಲ. ಆ ಆತ್ಮ ಚೈತನ್ಯ ಇದ್ದಾನೆ, ಅವನ ಸಂಪರ್ಕ ಇಲ್ಲಿರ್ಬೇಕಲ್ಲ. ಆತ್ಮ ಚೈತನ್ಯದ ಸಂಪರ್ಕ ಇಂದ್ರಿಯದ ಜೊತೆಯಲ್ಲಿದ್ದಾಗ ಅದು ಅರಿವಿಗಾಗತ್ತೆ. ಆದ್ರಿಂದ ಅವನನ್ನ ಏನಂತ ಕರೀತಾರೆ? ಅಕ್ಷಿ ಪುರುಷ ಅಂತ ಹೇಳ್ತಾರೆ. ಆ ಅಕ್ಷಿ ಪುರುಷ ಯಾರಿಂದ ಬಲ ಪಡಿತಾನೆ? ಪ್ರಾಣದಿಂದ ಬಲ ಪಡಿತಾನೆ. ಯಾರು ಅಕ್ಷಿ ಪುರುಷನಾಗಿದ್ದಾನೋ ಅವನೇ ಎಲ್ಲವನ್ನ ವಾಮನಿ ತಂದುಕೊಡುವವನಾಗಿದ್ದಾನೆ. ವಾಮ ಅಂದ್ರೆ ಇಲ್ಲಿ ಭಜನೀಯ ಅಂದ್ರೆ ಆಶ್ರಯಿಸಲು ಯೋಗ್ಯವಾದದ್ದು. ಆಶ್ರಯಿಸಲು ಯೋಗ್ಯವಾದದ್ದನ್ನ ತಂದುಕೊಡುವುದು ಯಾವುದು? ನಾವು ಎಷ್ಟು ಸಲ ಹೇಳಿದ್ದೇವೆ? ಕಣ್ಣೇ ಕಾಮನ ಬೀಜ. ಕಣ್ಣು ಏನೇನನ್ನೋ ನೋಡುತ್ತೆ, ನೋಡಿದ್ದನ್ನೆಲ್ಲ ಆಶ್ರಯಿಸಬೇಕಾ? ಬಾರದು. ಯಾವುದನ್ನ ಆಶ್ರಯಿಸಬೇಕೋ ಆ ವಿವೇಕದೊಡಗೂಡಿ ಆಶ್ರಯಿಸಬೇಕಾದ್ರೆ ಆ ವಿವೇಕದ ಕಣ್ಣು ಎಲ್ಲಿಂದ ಬರಬೇಕು? ವಿವೇಕ ಚಕ್ಷುನು ಚಕ್ಷು ಪುರುಷನಿಂದಾನೆ. ಆದ್ರಿಂದ ಅಕ್ಷಿ ಪುರುಷ ಅಂತ ಯಾರಿದ್ದಾನೆ ಅವನೇ ವಾಮನಿ, ಅವನೇ ಭಜನೀಯನಾದವನು, ಅಂದ್ರೆ ಆಶ್ರಯಿಸಲು ಯೋಗ್ಯನಾದವನು. ಯಾರು ಆ ಅಕ್ಷಿ ಪುರುಷನನ್ನ ತಿಳುಕೊಂಡಿದ್ದಾನೋ ಅವನು ಸಂಯದ್ವಾಮ, ಅಂದ್ರೆ ಬೇಡಿದ್ದೆಲ್ಲವನ್ನ ಪಡೆದುಕೊಳ್ಳಬಲ್ಲ ಸಾಮರ್ಥ್ಯ ಉಳ್ಳವನು. ಇದು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವ ಅಕ್ಷಿ ಪುರುಷ ವಿದ್ಯಾ. ಅದನ್ನೇ ಇಲ್ಲಿ ವಾಮನಯನ ಅಂದ್ರೆ ನಮಗೆ ತಾಯಿಯ ನಾಮಗಳನ್ನ ನಾವು ಹೇಳಿಕೊಂಡಿದ್ದೇವೆ. ನಾಮಗಳು ಸುಮ್ಮನೆ ಅಲ್ಲ, ಅದು ವೇದಾದಿ ಶಾಸ್ತ್ರಗಳ ಸಾರವನ್ನ ಹೊಂದಿರೋದ್ರಿಂದನೇ ತಾಯಿ ಹೀಗೆ ತಲೆದೂಗದ್ಲು ಆ ನಾಮಗಳನ್ನ ಕೇಳಿಸ್ಕೊಂಡು. ಆದ್ರಿಂದ ಇಲ್ಲಿ ವಾಮನಯನ ಅಂದಾಗ ಆ ರೀತಿಯಾದ, ಯಾಕೆ ಬೇರೆಯವ್ರನ್ನೆಲ್ಲ ಕಳಿಸ್ಕೊಟ್ಟ, ಇವನನ್ನ ಮಾತ್ರ ಕಳಿಸ್ಕೊಡ್ಲಿಲ್ಲ ಅಂದ್ರೆ ಬೇರೆಯವರ ಬಯಕೆ ಏನಾಗಿತ್ತು? ಭೌತಿಕವಾದ ಬದುಕನ್ನ ಮಾತ್ರ ಅಪೇಕ್ಷಿಸುವುದಾಗಿತ್ತು. ತರ್ಕಶಾಸ್ತ್ರ ಗೊತ್ತಾಯ್ತು, ಅದರಿಂದ ಅನ್ನ ಸಂಪಾದಿಸ್ಕೊಳ್ತೀನಿ ಅಷ್ಟೇ ಆಸೆ ಇತ್ತು. ಆಯ್ತು ಮಗು ನೀನು ಹೋಗು ಅಂದ. ಇನ್ನೊಬ್ಬ ಮೀಮಾಂಸಾ ಶಾಸ್ತ್ರ, ಅದರಲ್ಲಿ ನಿಪುಣನಾದ, ಅದರಿಂದ ಊಟ ಸಿಕ್ಕತ್ತೆ, ಆಯ್ತು ಮಗು ನೀನು ಹೋಗು. ಶಿಲ್ಪಶಾಸ್ತ್ರ, ಆಯ್ತು ಮಗು ನೀನು ಹೋಗು. ಹಾಗೆ ಲೌಕಿಕವಾದ ಬದುಕನ್ನ ಬಯಸಿ, ಲೌಕಿಕವಾದ ಪ್ರೇಯಸ್ಸನ್ನ ಬಯಸಿದವರನ್ನ ಬೀಳುಕೊಟ್ಟಿದ್ದ. ಉಪಕೋಸಲನಿಗೆ ಆ ಅಪೇಕ್ಷೆ ಇಲ್ಲ, ಅವನಿಗೆ ಸಂಯದ್ವಾಮನ ಅಪೇಕ್ಷೆ ಇದೆ, ವಾಮನೀಯ ಅಪೇಕ್ಷೆ ಇದೆ. ಆದ್ದರಿಂದ ಅವನು ಕಾದಿದ್ದರಿಂದ ಅಗ್ನಿಗಳ ಮೂಲಕ ವಿದ್ಯೆಯನ್ನ ಪಡೆದು, ಆ ಪವಿತ್ರ ಅಗ್ನಿಗಿಂತ ಪವಿತ್ರವಾದ ಇನ್ನೊಂದಿಲ್ಲ, ಆ ಅಗ್ನಿಯ ಮೂಲಕ ವಿದ್ಯೆಯನ್ನ ಪಡೆದವನಾಗಿ ಅದನ್ನ ಮತ್ತೆ ಗುರುವಿನಿಂದನೇ ಪಡೆದ. ಅಲ್ಲಿರುವುದು ಯಾವುದು? ಮತ್ತೆ ನಯನ, ಕಣ್ಣೆ, ವಾಮನಯನ.
ವಾಮ ಅಂದಾಗ ಭಜನೀಯವಾದದ್ದನ್ನ ಭಜಿಸಬೇಕಾದ ಕಣ್ಣು. ಇದನ್ನ ಮತ್ತೆ ಮತ್ತೆ ಹೇಳಿಕೊಳ್ಬೇಕು. ಯಾಕೆಂದ್ರೆ ನೋಡಿದ್ದೆಲ್ಲ ಬೇಕು ಕಣ್ಣಿಗೆ. ಕಣ್ಣು ನೋಡಿದ್ದೆಲ್ಲ ಬೇಕು. ಇದು ಕಣ್ಣಿನ ಸ್ವರೂಪ. ಆದ್ರಿಂದ ನೋಡಿದ್ದೆಲ್ಲ ಬೇಕು ಅಂತ ಅಂದುಕೊಳ್ಳದೆ, ಯಾವುದನ್ನ ಭಜಿಸಿದರೆ ನನಗೆ ಪ್ರೇಯಸ್ಕರವಲ್ಲ, ನನಗೆ ಶ್ರೇಯಸ್ಕರವೋ ಅದನ್ನ ಭಜಿಸಬೇಕು ಎನ್ನುವಂಥ ಕಣ್ಣಿದೆಯಲ್ಲ, ಅದನ್ನ ಕರುಣಿಸುವವಳು ಯಾರೋ ಅವಳು ವಾಮ ನಯನ. ಅಂದ್ರೆ ನಮ್ಮ ಶ್ರೇಯಸ್ಸನ್ನ ಕರುಣಿಸುವಂಥವಳು ಅವಳು ವಾಮ ನಯನ. ಆದ್ರಿಂದ ವಾಮನಿ ಅಂದಾಗ ಇನ್ನೂ ಒಂದು ಅರ್ಥ ಏನಿದೆ, ನಾವು ಮಾಡುವ ಭಜನೀಯ ಅಂದಾಗ ಇದು ಉಪನಿಷತ್ತಿನ ಅರ್ಥನೇ. ಸಂಯದ್ವಾಮ ವಾಮನಿಗೆ ನಾವು ಮಾಡಿದ ಕರ್ಮಗಳಿದೆ, ಆ ಕರ್ಮಗಳಿಗೆ ತಕ್ಕ ಫಲ ಇದೆ, ಅದನ್ನ ಕೊಡುವವಳು ವಾಮ ನಯನ. ಆದ್ರಿಂದಲೇ ತಾಯಿಗೆ ನೋಡಿ, ಈಗ ಪ್ರಪಂಚವನ್ನ ಸೃಷ್ಟಿ ಮಾಡಿದಾಳೆ, ಪ್ರಪಂಚದಲ್ಲಿ ರಸ ಕೊಟ್ಟಿದ್ದಾಳೆ. ಮಗುವಿನಿಂದ ಆನಂದ, ಗಂಡನಿಂದ ಆನಂದ, ಹೆಂಡತಿಯಿಂದ ಆನಂದ, ದುಡ್ಡಿನಿಂದ ಆನಂದ, ಅಧಿಕಾರದಿಂದ ಆನಂದ ಎಲ್ಲ ಕೊಟ್ಟಿದ್ದಾಳೆ. ಆ ಆನಂದದಲ್ಲಿ ನಾವು ಮೈ ಮರೀತಾ ಇದೀವ, ಪಟ್ ಅಂತ ಒಂದು ಕೊಡ್ತಾಳೆ. ಇಷ್ಟೇ ಆನಂದ ಅಲ್ಲ, ಇನ್ನೂ ಆನಂದ ಒಳಗಿದೆ ಬಾ ಅಂತ. ಹಾಗೆ ಅಂದ್ರೆ ಲೋಕವನ್ನ ಕೊಟ್ಟು ಲೋಕದಲ್ಲಿರುವ ಆನಂದದ ಸ್ವರೂಪವನ್ನ ತೋರಿಸ್ತಾ ನಮ್ಮ ಕರ್ಮಗಳಿಗನುಗುಣವಾದ ಫಲ ಕೊಡ್ತಾ ಇದ್ದಾಳೆ. ಆ ಫಲನೂ ತಾಯಿ ಸ್ವರೂಪನೇ. ಆದರೆ ತನ್ಮೂಲಕ ತಾಯಿ ತೋರಿಸ್ತಾ ಇದ್ದಾಳೆ, ಇನ್ನ ಮೇಲೆ ಹಾಗೆ ಮೇಲೆ ನೀನು ಬಂದು ಅದನ್ನ ಪಡೆಯಬೇಕು ಅನ್ನುವುದನ್ನ ತೋರಿಸುವ ಕೃಪಾದೃಷ್ಟಿ ಇದೆಯಲ್ಲ, ಅದು ವಾಮ ನಯನ. ಅವರವರ ಪುಣ್ಯ ಪಾಪಗಳಿಗೆ ತಕ್ಕಂತ ಫಲವನ್ನ ಅವಳು ಮಾತ್ರ ಕೊಡಬಲ್ಲಳು. ನಮಗೆ ನೋಡುವಾಗ ಹೊರದೃಷ್ಟಿಯಲ್ಲಿ ಅಯ್ಯೋ ಎಂಥ ಪುಣ್ಯಾತ್ಮರಪ್ಪ, ಎಷ್ಟು ಸೇವೆ ಮಾಡ್ತಾರೆ, ಆ ತರ ಈ ತರ ನಮಗನ್ಸುತ್ತೆ. ಆದರೆ ಅಂಥವರಿಗೆ ಇಂಥದ ಅಂತ ನಮಗನ್ಸುತ್ತೆ. ಒಳಗಡೆ ಇರುವ ಮರ್ಮ ನಮಗೇನು ಗೊತ್ತಾಗುತ್ತೆ. ಆದರೆ ಪರಮಾತ್ಮನಿಗೆ ದುಷ್ಟ ಸಜ್ಜನ ಎರಡೂ ಸಮಾನ. ಅದನ್ನು ನಾವು ಅನೇಕ ಬಾರಿ ಹೇಳ್ಕೊಂಡಿದ್ದೇವೆ. ಆದರೆ ಅವರು ಮಾಡುವ ಅವರವರ ಆ ಕೆಲಸದ ಫಲನ ಕೊಡದೇ ಇರಕ್ಕಾಗಲ್ಲ. ಬೀಜ ಬಿತ್ತಿದ ಮೇಲೆ ಬೀಜದ ಫಲ ಬರಲೇಬೇಕು. ಹಾಗಾಗಿ ಆ ಲೋಕ ನಿಯಮವನ್ನ ಅನುಸರಿಸ್ತಾ ಅದಕ್ಕೆ ತಕ್ಕ ಫಲವನ್ನ ಕೊಡುವಂತ ನಯನ ಏನಿದೆ, ಅಂತ ನಯನ ಪರಮಾತ್ಮನಿಗೆ ಮಾತ್ರ ಸಾಧ್ಯ, ಬ್ರಹ್ಮನಿಗೂ ಸಾಧ್ಯ ಇಲ್ಲ. ಆದ್ರಿಂದ ಬ್ರಹ್ಮನಿಗೆ ಆ ಶಕ್ತಿ ಕೊಟ್ಟಿರೋನ್ ಪರಮಾತ್ಮನೇ. ಸೃಷ್ಟಿಕರ್ತ ಬ್ರಹ್ಮನಿಗೆ ಈ ಜೀವಕ್ಕೆ ಇಂಥಿಂಥ ಕರ್ಮವನ್ನ ಈ ಜೀವ ಇಷ್ಟಿಷ್ಟು ಕಾಲ ಇಂಥ ಶರೀರದಲ್ಲಿ ಅನುಭವಿಸಬೇಕು, ಇದೆಲ್ಲವನ್ನ ನಿಗದಿ ಮಾಡುವ ಬುದ್ಧಿ ಬ್ರಹ್ಮನಿಗೆ ಕೊಟ್ಟಿರೋದು ಪರಮಾತ್ಮನ ವಾಮನಯನ, ದೇವಿಯ ವಾಮನಯನ. ಅಂಥ ಸ್ವರೂಪ ಏನಿದೆ ಅದು ವಾಮನಯನ. ಈ ವಾಮನಯನ ನಾಮದ ಮುಂದಿನ ಅರ್ಥವನ್ನು ನಾವು ನಾಳೆ ದಿವಸ ನೋಡೋಣ. पूर्णमदः पूर्णमिदं पूर्णमुदच्यते पूर्णस्य पूर्णमादाय पूर्णमेवावशिष्यते. शान्ति शान्ति शान्तिः. हरिः ॐ. सुखिनः सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग्